ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಶ್ರೀ ಮಾರುತಿ ಆಟೋ ಲಿಂಕ್ಸ್. ಇದು ಶೋರೂಮ್ ಬಂದ್ಬಿಟ್ಟು ಮಷಿನ್ ಹಾಸ್ಪಿಟಲ್ ರೋಡ್ ನಿಯರ್ SBI ಬ್ಯಾಂಕ್ ಅಪೋಸಿಟ್ ಸಮೋಸಾ ಸೆಂಟರ್. ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ನಿಯರ್ ಹನುಮಂತ ಹೋಟೆಲ್, ಮಂಡಿ ಮೊಲ್ಲ, ಮೈಸೂರು. ಇಲ್ಲಿ ಅರೌಂಡ್ ನಿಮ್ಗೆ ಒಂದು 50 ನಿಂದ 60 ವೆಹಿಕಲ್ಸ್ ಸಿಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ತರ ವೆಹಿಕಲ್ಸ್ ಇದೆ. 100cc ನಿಂದ ನಿಮ್ಗೆ 500cc ವರೆಗೆ ವೆಹಿಕಲ್ಸ್ ಇದೆ. ಲೋ EMIs ಬೇಕಂದ್ರೆ ಶೋರೂಮ್ಗೆ ವಿಸಿಟ್ ಮಾಡಿ. ಪ್ಲಸ್ ನಿಮ್ಗೆ ಒಂದು ಮ್ಯಾಲೇಜ್ ವೆಹಿಕಲ್ ಬೇಕಂದ್ರೆ ವಿಸಿಟ್ ಮಾಡಿ. ಮುಪೆಡ್ ಎಲ್ಲ ತರ ಬೈಕ್ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ಜೊತೆಗೆ ರವಿ ಸರ್ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಅಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಶ್ರೀ ಮಾರುತಿ ಆಟೋ ಲಿಂಕ್ಸ್ಗೆ ಬಂದಿದ್ವಿ. ನಿಯರ್ ಮಂಡಿ ಮೊಲ್ಲ ಛೋಟಾ ಮಾರ್ಕೆಟ್ ಹತ್ರ ಬರುತ್ತೆ. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಮಾತಾಡೋಣ. ವೆಹಿಕಲ್ಸ್ ಇದೆ ಅಂತ. ನಮಸ್ತೆ ಸರ್, ತುಂಬಾ ಚೆನ್ನಾಗಿದ್ದೀವಿ. ಆಗ್ಲೇ 6 ತಿಂಗಳಾಗೋಯ್ತು ನಿಮ್ಗೆ ಭೇಟಿಯಾಗಿ. ಲಾಸ್ಟ್ ನಾವು ರಿವ್ಯೂ ಮಾಡಿದ್ವಿ, ಮಾಡಿದ್ರಿ. ನಿಮ್ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿದೆ. ತುಂಬಾ ಕಸ್ಟಮರ್ ಕಾಲ್ ಮಾಡ್ತಾ ಇದಾರೆ. ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಂತ ಕೇಳ್ಕೊಂಡು ಎಲ್ಲ ಬರ್ತಾ ಇದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ ಕಡೆಯಿಂದ ನಮ್ದು ಪಬ್ಲಿಸಿಟಿ ಆಗಿರೋದ್ರಿಂದ. ಓಕೆ ಸರ್, ಥ್ಯಾಂಕ್ ಯು. ಈಗ ಮತ್ತೆ ಹೊಸ ಸ್ಟಾಕ್ ಬಂದಿದೆ, ಬರ್ತಾ ಇದೆ ಸರ್, ಬಂದಿದೆ, ಕಲೆಕ್ಷನ್ ಗಳೆಲ್ಲ ಬಂದಿದೆ. ಇನ್ನೊಮ್ಮೆ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಏನೇನು ಸ್ಟಾಕ್ ಇದೆ ಅಂತ ಒಂಚೂರು ಹೇಳಿ ಸರ್. ಕೂತ್ಕೊಳ್ಳಿ ಸರ್. ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂತ, ಮೈಸೂರು ಮಂಡಿ ಮೊಲ್ಲ, ಮಿಷನ್ ಹಾಸ್ಪಿಟಲ್ ರೋಡ್. SBI ಬ್ಯಾಂಕ್ ಇದೆ. ಇಲ್ಲಿ ಬ್ಯಾಂಕ್ ಪಕ್ಕದ ರೋಡಲ್ಲೇ ನಮ್ಮ ಆಫೀಸ್ ಇರೋದು. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಕಲೆಕ್ಷನ್ ಕಮ್ಮಿ ಇತ್ತು ಅನ್ಸುತ್ತೆ. ಈಗ ಸ್ವಲ್ಪ ಲೇಟೆಸ್ಟ್ ಗಾಡಿಗಳು ಬಂದಿದೆ. ಬುಲೆಟ್ ಗಳೆಲ್ಲ ಜಾಸ್ತಿ ಬಂದಿದೆ ಈ ಸರಿ. ಆಲ್ಮೋಸ್ಟ್ ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂದ್ರೆ ಬುಲೆಟ್ ಗಳಿಗೆ ಫೇಮಸ್ ನಮ್ಮ ಆಫೀಸ್ ಅಲ್ಲಿ. ಟಾಪ್ ಅದೇ ಟ್ರೆಂಡ್ಸ್ ನಲ್ಲಿ ಟ್ರೆಂಡ್ ಅಲ್ಲಿ ನಡೀತಾ ಇರೋದೇ ಕ್ಲಾಸಿಕ್ ಬುಲೆಟ್ BS4 ಗಾಡಿಗಳು. ಎಷ್ಟಿದೆ ಸರ್ ಈಗ ಸ್ಟಾಕ್ ನಿಮ್ಮ ಹತ್ರ? ಸರ್ ಈಗ ಇತ್ತು ಒಂದು 15-20 ಗಾಡಿಗಳಿತ್ತು. ಈ ಒಂದು ವೀಕಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಒಂದು 7-8 ಗಾಡಿಗಳಿದೆ ಇನ್ನ. ಏನ್ ಬಜೆಟ್ ನಿಂದ ಇದೆ ಸರ್ ವೆಹಿಕಲ್ಸ್? ಸರ್ ಬಜೆಟ್ ಬಂದು ನಿಮ್ಗೆ 50,000 ಇಂದ ಹಿಡಿದು ಇದೆ 180-190 ತನಕನೂ ಇದೆ. 50,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಫಸ್ಟ್ ನಮ್ಗೆ ಯಾವ ಗಾಡಿದು ರಿವ್ಯೂ ಕೊಡ್ತೀರಾ ಸರ್? ಆಚೆ ಕಡೆ ಇದೆ ನೋಡಿ, KTM ಗಾಡಿ, ಡ್ಯೂಕ್ ಗಾಡಿಗಳಿದೆ. ಓಕೆ ಸರ್, ಇದೆ, ಮೊಪೆಡ್ ಇದೆ. ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಮೊಪೆಡ್ ತೋರಿಸ್ತಾ ಇದಾರಾ? ಯಾವುದು ಸರ್ ಇದು? ಇದು ಆಕ್ಸೆಸ್ 2019 ಮಾಡಲು. ಇನ್ನೊಂದು ಸ್ವಲ್ಪ ಜನರಲ್ ಚೆಕಪ್ ಆಗಬೇಕು, ಅದರಿಂದ ಆಚೆ ನಿಲ್ಸಿದೀವಿ. ಇದು ಬಂದು ನಿಮಗೆ ಫೈನಲ್ ಒಂದು 55,000 ಆಗುತ್ತೆ ಸರ್. ಏನ್ ಮಾಡೆಲ್ ಸರ್ ಇದು? 2019 ಹೊಸ ಟೈರ್ ಎಲ್ಲ ಹಾಕಿ, ಮಿರರ್ ಹಾಕಿ, ಎಕ್ಸ್ಟ್ರಾ ತಿಂಗಳು ಹಾಕೊಡ್ತೀವಿ. ಟೈರ್ ಹೊಸದು ಹಾಕೊಡ್ತಾರಾ? ನೋಡ್ತಾ ಇರ್ಬೋದು. ಸರ್ವಿಸ್ ಜನರಲ್ ಚೆಕಪ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಈ ಓನರ್ ಸರ್ ಇದು? ಸಿಂಗಲ್ ಓನರ್. ಮೈಸೂರು ವೆಹಿಕಲ್. ಡಿಕ್ಸ್ ಬ್ರೇಕ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಈ ವೆಹಿಕಲ್. ಇದನ್ನ ಬಂದು ನಿಮಗೆ 55 ಫೈನಲ್ ಕೊಡ್ತೀನಿ. ಲೋನ್ ಫೆಸಿಲಿಟಿ ಕೂಡ ಇದೆ. ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ನಿಮಗೆ? 70% ವರೆಗೂ ಲೋನ್ ಆಗುತ್ತೆ. ಓಕೆ, ಬರೀ ಒಂದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 80,000 ವರೆಗೂ ಲೋನ್ ಆಗುತ್ತೆ. 15-20,000 ತನಕ ತಗೊಂಡ್ರೆ ನಿಮಗೆ ಮೊಬೈಲ್ ಎಲ್ಲ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಆಕ್ಸೆಸ್ ಜುಪಿಟರ್. ಸರಿ, ಜುಪಿಟರ್ 2019 ಮಾಡಲು. ಇದು 2019 ಸಿಂಗಲ್ ಓನರ್, KPR ಇರೋದು, ಸಿಂಗಲ್ ಓನರ್ ಪೊಲೀಸ್ ಅವ್ರದ್ದು ಗಾಡಿ. ಓಕೆ, ಅವ್ರು ನಿಮ್ಗೆ 50,000 ಕೊಡ್ತಾರೆ 2019 ಮಾಡಲು. ಓಕೆ, ಇದು ಒಂದು 15-20,000 ಇದಕ್ಕೂ ಅಷ್ಟೇ. 15-20,000 ಇದ್ರೆ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು. ಇದು ಬಂದು ಸರ್ ಜಸ್ಟ್ ಸೇಲ್ ಆಯ್ತು ಈಗ. ಇದು ಓಕೆ, ಜಸ್ಟ್ ಈಗ ಸೇಲ್ ಆಯ್ತು. 45,000 ಕೊಟ್ಟೆ. 2018 ಮಾಡಲು. ಮ್ಯಾಗ್ವಿಲ್, ಡಿಕ್ಸ್ ಬ್ರೇಕ್, ಡಿಜಿಟಲ್ ಮೀಟರ್ ಎಲ್ಲ ಬರುತ್ತೆ. ಆಲ್ರೆಡಿ ಬುಕಿಂಗ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ವೆಸ್ಪಾ ಇದೆ. ವೆಸ್ಪಾ ಬಂದು 2021 ಮಾಡಲು. ಆಫರ್ ಅಲ್ಲಿ ಕೊಡ್ತಾ ಇದೀನಿ ನಿಮ್ಗೆ. ಶೋರೂಮ್ ಇಂದ ಬರೀ 11,000 ನೋಡಿದೆ. ಜಿನಿಯನ್ ಹಿಸ್ಟ್ರಿ ಇದು. ಓಕೆ, ಶೋರೂಮ್ ರೆಕಾರ್ಡ್. 15,000 ತಗೋ ಬಂದ್ರೆ ಗಾಡಿ ಕೊಡ್ತೀನಿ. ಮಿಕ್ಕಿದ ಆರಾಮಾಗಿ ಲೋನ್ ಆಗುತ್ತೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಮಾರ್ಕೆಟ್ ಅಲ್ಲಿ ಜಾಸ್ತಿ ಹೇಳ್ಬೋದು ಸರ್. ನಾನು 70,000 ಕೊಡ್ತೀನಿ. 2021 ಮಾಡಲು. 21 ಮಾಡಲ್ 70,000 ಕೊಡ್ತೀನಿ. ಪ್ರೈಸ್ ಕೋಟ್ ಮಾಡಿದ್ದಾರೆ. 55-60,000 ವರೆಗೂ ಲೋನ್ ಆಗುತ್ತೆ ಈ ಮಾಡಲ್ಗೆ. ಪ್ರೊಫೈಲ್ ಚೆನ್ನಾಗಿದ್ರೆ 15,000 ಅಂದ್ರೆ ಗಾಡಿ ಸಿಗುತ್ತೆ ಲೋನ್ ಮೇಲೆ ನಿಮಗೆ. ನೆಕ್ಸ್ಟ್ ಬುಲೆಟ್ ಯಾವ್ದು ಮಾಡಲ್ ಸರ್? ಇದು ಬಂದು 2012 ಮಾಡಲ್, ಸ್ಟ್ಯಾಂಡರ್ಡ್. ಮಾಡಿಫೈ ಮಾಡಿದ್ದಾರೆ ಕಸ್ಟಮರ್. ತುಂಬಾ ಹೆಚ್ಚು ಕಮ್ಮಿ 1 ಲಕ್ಷ ಖರ್ಚು ಮಾಡಿದ್ದಾರೆ. 80,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಇದು 2012 ಮಾಡಲು ಮೈಸೂರು ವೆಹಿಕಲ್, ಸ್ಟ್ಯಾಂಡರ್ಡ್ ಕ್ಲಾಸಿಕ್ ಮಾಡಿರೋದು. ಬರೇ 55,000 ಗೆ ಕೊಡ್ತಾರೆ. ಸಾರಿ ಸರ್, 80,000 ಗೆ ಪ್ರೈಸ್ ಇದೆ. 2012 ಮಾಡೆಲ್. ಓನರ್ ಸರ್ ಇದು? ಅದು ಥರ್ಡ್ ಓನರ್ ಆಗಿದೆ. ಓಕೆ, ಎಫ್ಜೆಡ್ ಬಂದು 2016 ಮಾಡಲು ಸರ್. ಫೈನಲ್ ನಿಮಗೆ 48,000 ಕೊಡ್ತೀನಿ. ಇನ್ನೂ ಸ್ವಲ್ಪ ಜನರಲ್ ಚೆಕಪ್ ಆಗಬೇಕು. ಸಿಕ್ಕವರು ಆಳು ಜನರಲ್ ಚೆಕಪ್ ಇದೆ. ಎಲ್ಲ ಜನರಲ್ ಚೆಕಪ್ ಮಾಡಿ ಕೊಡ್ತೀರಾ? ಎಷ್ಟು ಚೆನ್ನಾಗಿ ಲೋನ್ ಬೇಕಾದ್ರೆ ನಿಮಗೆ ಲೋನ್ 35-40,000 ವರೆಗೂ ಲೋನ್ ಕೂಡ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಪ್ರೈಸ್ ನಿಮಗೆ 50,000 ಕೊಡ್ತೀನಿ ಸರ್ ಫೈನಲ್. 50,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಒಂದು 30-40% ಲೋನ್ ಆಗುತ್ತೆ. ನಿಮಗೆ 70% ಲೋನ್ ಆಗುತ್ತೆ ಸರ್. ಓಕೆ, ಅಂದ್ರೆ 30-40,000 ಲೋನ್, 40,000 ವರೆಗೂ ಲೋನ್ ಆಗುತ್ತೆ ಆರಾಮಾಗಿ. 35-40 ಲೋನ್ ಆಗುತ್ತೆ. ಓಕೆ, ಇದಕ್ಕೆ ಎಷ್ಟು ಆಗುತ್ತೆ ಸರ್ ಬುಲೆಟ್ ಗೆ? ಬುಲೆಟ್ ಬಂದು 2012 ಆ ಮಾಡೆಲ್ ಗೆ ಲೋನ್ ಸಿಗಲ್ಲ ನಿಮಗೆ. ಲೋನ್ ಬೇಕು ಅಂದ್ರೆ ಮಾಡೆಲ್ ಬಂದು 2014 ಇಂದ ಸ್ಟಾರ್ಟ್ ಆಗುತ್ತೆ. 14 ಆದ್ಮೇಲೆ ಲೋನ್ ಸಿಗುತ್ತೆ ನಿಮಗೆ. ಓಕೆ, ಮತ್ತೆ ಇನ್ನೊಂದು ಲೋನ್ ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್. ನೆಕ್ಸ್ಟ್ KTM ತುಂಬಾ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. ಹೌದು ಸರ್, BS3 ಮಾಡೆಲ್ ಇದು. BS3 ಗೆ BS4 BS6 ಗಿಂತ ತುಂಬಾ ಡಿಮ್ಯಾಂಡ್ ಇದೆ. 2013 ಮಾಡೆಲ್ ಗಾಡಿ ಇದು. 2013 ಹೌದು, ಥರ್ಡ್ ಓನರ್ ಆಗಿದೆ. ಬಟ್ ಗಾಡಿ ತುಂಬಾ ಕಂಡೀಷನ್ ಆಗಿದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಆಗಿದೆ ಒಂದು 45,000 ಏನೋ ರನ್ ಆಗಿದೆ. 45,000 ರನ್ ಆಗಿದೆ. ಈ ಗಾಡಿ ಬಂದು ಫೈನಲ್
90,000 ಫೈನಲ್ ಕೊಡ್ತೀನಿ ಸರ್. 90,000 ಗೆ ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೈಲೇಜ್ ಎಷ್ಟು ಬರ್ಬೋದು? ಮೈಲೇಜ್ ಬರುತ್ತೆ ಸರ್ 35-40 ತನಕ ಅವ್ರು ಮೇಂಟೈನ್ ಮಾಡಿದ್ರ ಮೇಲೆ ಡಿಪೆಂಡ್. 35 ಅಂತ 100% ಬರುತ್ತೆ ಮೈಲೇಜ್. ಓಕೆ, ನೆಕ್ಸ್ಟ್ 200cc ಇದೆ KTM. ಇದು ಬಂದು 250cc ಇದೆ. 2017 ಮಾಡಲು, ಎರಡು ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ಯಾಟರಿ ಹೊಸದಿದೆ, ಚೈನ್ ಸ್ಪ್ರಾಕೆಟ್ ಹೊಸದಿದೆ, ಔಟ್ಲುಕ್ ಎಲ್ಲ ಒರಿಜಿನಾಲಿಟಿ ಇದೆ. ಓಕೆ, ನೋಡ್ತಾ ಇರಬಹುದು. ಏನ್ ಮಾಡೆಲ್ ಸರ್ ಇದು? 2017 ಮಾಡಲು. 135 ಕೊಡ್ತೀನಿ ಸರ್ ಫೈನಲ್. 1,35,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 70 to 80% ಲೋನ್ ಅನ್ನ ಮಾಡ್ಕೊಡ್ತಾರೆ. ನೋಡ್ತಾ ಇರಬಹುದು. ಇದು ಓನರ್ ಸರ್? ಸರ್ ಅದು ಓನರ್, ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್, ನೀವು ತಗೊಂಡ್ರೆ ಫೋನ್ ಓನರ್ ಆಗ್ತೀರಾ. ನೋಡ್ತಾ ಇರಬಹುದು. ನೆಕ್ಸ್ಟ್ ಇನ್ನೊಂದು ಇದು ಬಂದು 2021 ಮಾಡಲು 200cc ಡ್ಯೂಕ್ ಇದು. ಇದು 200cc ಡ್ಯೂಕ್ ನೋಡ್ತಾ ಇರಬಹುದು. ಇದು ಮಾಡೆಲ್ ಸರ್ ಆಕ್ಚುಲಿ ಅದು ಸೆಕೆಂಡ್ ಓನರ್ ಆಗಿದೆ. ಫೈನಲ್ ನಿಮಗೆ 175 to 175 ಇಂದ 180 ವರೆಗೂ ಟ್ರೈ ಮಾಡ್ಕೊಡ್ತೀನಿ ಸರ್. ಓಕೆ, ಮಾಡೆಲ್ ಸರ್ 2021 ಮಾಡಲ್. ಇದು 21 ಮಾಡೆಲ್ ನೋಡ್ತಾ ಇರಬಹುದು KTM. ನೆಕ್ಸ್ಟ್ 200cc ಸ್ಪೋರ್ಟ್ಸ್, ಇದು KTM. ಏನ್ ಮಾಡೆಲ್ ಸರ್ ಇದು? 200cc RC 200cc ಇದು ಬಂದು ಸಿಂಗಲ್ ಓನರ್ ಗಾಡಿ ಇದೆ. ಓಕೆ, ಸಿಂಗಲ್ ಓನರ್ ಗಾಡಿ. ಟೈರ್ ಕೂಡ ಎಲ್ಲ ಎರಡು ಹೊಸ ಟೈರ್ ಇದೆ. ಓಕೆ, ಜನರಲ್ ಚೆಕಪ್ ಎಲ್ಲ ಅಟೆಂಡ್ ಆಗಿದೆ. ಓಕೆ, ನಿಮಗೆ ಇದೆ ಗಾಡಿ ನೋಡ್ತಾ ಇರಬಹುದು. ಓಕೆ, ಏನ್ ಹೇಳ್ತಾ ಇದ್ದೀರಾ? ಮೇನ್ ಆಗಿ ನಿಮಗೆ RC ಡ್ಯೂಕ್ ಗಾಡಿಯಲ್ಲಿ, RC ಗಾಡಿಯಲ್ಲಿ ಸಿಂಗಲ್ ಓನರ್ ಗಾಡಿಗಳು ಸಿಗೋದಿಲ್ಲ. ಓಕೆ, ಇದು ಬಂದು ಸಿಂಗಲ್ ಓನರ್ ಅಲ್ಲಿ ಇದೆ. ಓಕೆ, ತಗೊಂಡವ್ರು ಸೆಕೆಂಡ್ ಓನರ್ ಆಗ್ತಾರೆ ಡೈರೆಕ್ಟ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ ಇದು 140 ಕೊಡ್ತೀನಿ ಸರ್ ಫೈನಲ್. 140 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇದು ಬಂದು ಯಮಾದು ಇದು ಸರ್ R15 V4 ಇದು ವರ್ಷನ್ 4 ಇದು. ಓಕೆ, ವರ್ಷನ್ 4 ನೋಡ್ತಾ ಇರಬಹುದು. ಬ್ಲೂ ಕಲರ್ R15. ಇದು ಬಂದು ನಿಮಗೆ ಸರ್ ಕಮ್ಮಿ ಓಡಿದೆ. ಏನಪ್ಪಾ ಅಂದ್ರೆ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 12,000 ರನ್ ಆಗಿದೆ. ಬರೀ 12,000 ರನ್ ಆಗಿದೆ. ನೋಡ್ತಾ ಇರಬಹುದು. ಓಕೆ, ಓನರ್ ಸರ್ 2023 ಡಿಸೆಂಬರ್ 24ಗೆ 1 ತಿಂಗಳು ಓಕೆ, ಕಮ್ಮಿ ಅಷ್ಟೇ. ಬರೀ 1 ತಿಂಗಳ ಓಲ್ಡ್ ಗಾಡಿ ಇದೆ. 2024ಗೆ 1 ತಿಂಗಳ ಹಳೆ ಗಾಡಿ ಇದೆ ಅಷ್ಟೇ. ಓಕೆ, ಶೋರೂಮ್ ಪ್ರೈಸ್ ಎಷ್ಟು 240 ಏನೋ ಸಮಥಿಂಗ್ ಇರಬಹುದು. ಓಕೆ, 180 ಕೊಡ್ತೀನಿ ಸರ್ ಫೈನಲ್. ನಾನು ಸೀದಾ 180ಗೆ ಫೈನಲ್ ರೇಟ್ ಕೊಡ್ತೀನಿ ಸರ್. ಶೋರೂಮ್ ನಲ್ಲಿ ನಿಮ್ಗೆ ಅರೌಂಡ್ 2 lakhs ಮೇಲೆ ಇದೆ. ಸೀದಾ ನಿಮ್ಗೆ ಒಂದು 180,000 8 ಮಂತ್ಸ್ ಓಲ್ಡ್ ವೆಹಿಕಲ್ ಇದು. ಓಕೆ, ನೀವು ಒಂದು 40,000 ಕ್ಯಾಶ್ ಅಂದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಸರ್. ಇದು ಲೋನ್ ಆಗುತ್ತೆ. EMI ನ ಈಸಿ EMI ಆಗುತ್ತೆ ಸರ್. ಈಸಿ 30 ಮಿನಿಟ್ಸ್ ಅಲ್ಲಿ ಲೋನ್ ಆಗುತ್ತೆ. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ಪ್ರೊಫೈಲ್ ಚೆನ್ನಾಗಿದೆ. 30 ಮಿನಿಟ್ಸ್ ಅಲ್ಲಿ K092 ವೆಹಿಕಲ್ ನಂಬರ್ 2018 ಮಾಡಲು 123 ಲಾಸ್ಟ್ ನಂಬರ್ 123 ಬರುತ್ತೆ. ಮೈಸೂರು ವೆಹಿಕಲ್ ಒಂದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ವೈಟ್ ಕಲರ್ NS BS4 ಅಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ನಡೀತಾ ಇದೆ. ಹೈ ಡಿಮ್ಯಾಂಡೆಡ್ ವೆಹಿಕಲ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಎರಡು ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ನೋಡ್ತಾ ಇರ್ಬೋದು. ಶೋರೂಮ್ ಪೇಂಟ್ ಅಲ್ಲಿ ಇದೆ. ಇಂಜಿನ್ ಶೀಲ್ಡ್ ಇಂಜಿನ್ ಇದೆ. ಓಕೆ, ರಫ್ಯೂಸ್ ಆಗಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ರೀಪೇಂಟ್ ಆಗಿಲ್ಲ, ಒರಿಜಿನಾಲಿಟಿ ಇದೆ ಸರ್ ಗಾಡಿ. ಓಕೆ, ಏನ್ ಹೇಳ್ತಾ ಇದ್ದೀರಾ ರವಿ ಸರ್? ಸರ್ ಫೈನಲ್ ಪ್ರೈಸ್ ಬಂದಿದ್ದು ನಾನು ನಿಮಗೆ 1,05,000 ಕೊಡ್ತೀನಿ ಸರ್. 1,05,000 ಪ್ರೈಸ್ ಕೊಂಡು ವೈಟ್ ಕಲರ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಯೂತ್ ಎಲ್ಲ ಜಾಸ್ತಿ ವೈಟ್ NS 200. ಓಕೆ, ನೆಕ್ಸ್ಟ್ ರೆಡಾನ್ ಇದೆ. ರೆಡಾನ್ TVS ದು ಏನ್ ಮಾಡೆಲ್ ಸರ್? ಮೈಲೇಜ್ ಗೆ, ರಫ್ಯೂಸ್ ಗೆ ತುಂಬಾ ಒಳ್ಳೆ ಗಾಡಿ ಇದು. ಮೈಲೇಜ್ ಎಷ್ಟು ಬರ್ಬೋದು ಇದಕ್ಕೆ? ಮೈಲೇಜ್ ಬರುತ್ತೆ ಸರ್ ನಿಮಗೆ 60, 65, 70 ವರೆಗೂ ಬರುತ್ತೆ ಮೇಂಟೈನ್ ಮಾಡಿದ್ರೆ. 70 ನ ಮೈಲೇಜ್ ನೋಡ್ತಾ ಇದ್ರೆ ಸ್ವಲ್ಪ ರೆಡಾನ್ ಬಂದು ರಫ್ಯೂಸ್ ಗೆ ಒಳ್ಳೆ ಗಾಡಿ. ಡಿಸ್ಕ್ ಬ್ರೇಕ್ ಎಲ್ಲ ಬರುತ್ತೆ ಮಾಡಲ್. ಓಕೆ, ನೋಡ್ತಾ ಇರಬಹುದು. ಡಿಸ್ಕ್ ಬ್ರೇಕ್ ಇದೆ. ಟೈರ್ ಕಂಡೀಷನ್ ಅನ್ನ ಚೆನ್ನಾಗಿದೆ. 2022 ಮಾಡಲ್ ಸರ್ ಇದು. 2022 ಎಂಡಿಂಗ್ ಮಾಡಲ್. 65,000 ಕೊಡ್ತೀನಿ ಸರ್ ಫೈನಲ್. ಬರೀ 65,000 ಗೆ ಕೊಡ್ತಾ ಇದ್ದಾರೆ. ಸ್ವಲ್ಪ ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ಟಾರ್ ಇದು ಬಂದು ಸ್ಟಾರ್ ಸಿಟಿ 2017 ಮಾಡಲ್. ಮೈಲೇಜ್ ವೆಹಿಕಲ್, ಒರಿಜಿನಾಲಿಟಿ ಇದೆ. ತುಂಬಾ ನೀಟ್ ಆಗಿದೆ ಗಾಡಿ. ಇದನ್ನು ನೋಡ್ತಾ ಇರಬಹುದು. ಚೆನ್ನಾಗಿದೆ. ಬ್ಲೂ ಕಲರ್ TVS ಸ್ಟಾರ್. ಓನರ್ ಸರ್? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಸರ್? ಇದು ಸ್ಟಾರ್ ಸಿಟಿ ವೆಹಿಕಲ್ ಬಂದು ಮೈಸೂರು ವೆಹಿಕಲ್, ಸಿಂಗಲ್ ಓನರ್. ಬ್ಯಾಕ್ ಟೈರ್ ಹೊಸ ಟೈರ್ ಇದೆ. ಫ್ರಂಟ್ ಟೈರ್ ಶೋರೂಮ್ ಟೈರ್ ಇದೆ. ಓಕೆ, ಒರಿಜಿನಲ್ ಪೇಂಟ್, ಶೀಲ್ಡ್ ಇಂಜಿನ್ ಕೂಡ ಅದನ್ನು. ಓಕೆ, ನಿಮಗೆ ಫೈನಲ್ 35,000 ಕೊಡ್ತೀನಿ ಸರ್. ಬರೀ 35,000 ಗೆ ಕೊಡ್ತಾ ಇದ್ದೀರಾ. 2017 ಮಾಡಲ್. ಲೋನ್ ಕೂಡ ಆಗುತ್ತೆ ನಿಮಗೆ. 20-25,000 ಲೋನ್ ಆಗುತ್ತೆ. ಒಂದು 5,000 ತಗೊಂಡು 10,000 ಕೊಟ್ರೆ ಲೋನ್ ಆಗುತ್ತೆ. ಬಾಕಿ ಅಮೌಂಟ್ ನಿಮಗೆ. ಓಕೆ, 10,000 ಕ್ಯಾಶ್ ಕೊಟ್ರೆ 30-25,000 ಲೋನ್ ಆಗುತ್ತೆ. ಪ್ಲಸ್ ಇದು ನೋಡ್ತಾ ಇರಬಹುದು. ನೆಕ್ಸ್ಟ್ ಸಿಟಿ 100 ಬಜಾಜ್. ಸಿಟಿ 100 ಬಂದು ಸರ್ 110cc ಇದು. 110cc 2020 ಮಾಡಲ್ ಇದು. ಇದು 2020 ಮಾಡಲ್. ಓನರ್ ಇದರಲ್ಲೂ ಕೂಡ ಎರಡು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಒರಿಜಿನಾಲಿಟಿ ಇದೆ ಗಾಡಿ. ಇದನ್ನು ಓಕೆ, ಮಾಡೆಲ್ ಸರ್ ಓನರ್ ಸಿಂಗಲ್ ಓನರ್ 2020 ಮಾಡಲ್. ಓಕೆ, 110cc ಇಂಜಿನ್ ಇದು. ಓಕೆ, ಸ್ವಲ್ಪ ಹೆವಿ ಬರುತ್ತೆ. ಓಕೆ, ನಿಮಗೆ 100cc ಗಿಂತ ಸ್ವಲ್ಪ ಹೆವಿ ಬರುತ್ತೆ. ರಫ್ಯೂಸ್ ಗೆ, ಆಫ್ ರೋಡ್, ಆನ್ ರೋಡ್ ಎಲ್ಲದಕ್ಕೂ ಒಳ್ಳೆ ಗಾಡಿ. ಮಾಡಬಹುದು. ಲಗೇಜ್ ಗೀಗೇಜ್ ಯೂಸ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ? ಇದು ಸರ್ ನಿಮಗೆ ಫೈನಲ್ 48,000 ಕೊಡ್ತೀನಿ ಸರ್. ಬರೀ 48,000. ಏನ್ ಮಾಡೆಲ್ ಸರ್? 2020 ಮಾಡಲ್ 110cc. ಓಕೆ, ಬರೀ 4 ಇಯರ್ಸ್ ಓಲ್ಡ್ ವೆಹಿಕಲ್. ಎಷ್ಟು ಹೇಳಿದಿರಾ ಪ್ರೈಸ್? 48,000 ಕೊಡ್ತೀನಿ. 48,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ಪ್ಲೆಂಡರ್ ಪ್ಲಸ್. ಇದು ಬಡವರ ಬಾದಾಮಿ ಸರ್ ಇದು. ಓಕೆ, ಈ ಸ್ಪ್ಲೆಂಡರ್ ಅಂತ. ಓಕೆ, ತುಂಬಾ ಡಿಮಾಂಡೆಡ್. ತುಂಬಾ ಹಳ್ಳಿಯಿಂದ ಡೆಲ್ಲಿವರೆಗೂ ಜಾಸ್ತಿ ಮೈಲೇಜ್ ಯೂಸ್ ಮಾಡೋ ವೆಹಿಕಲ್ ಇದು. ಓಕೆ, ನಾನು ಮಾರ್ಕೆಟ್ ಬಂದು 20 ಇಯರ್ಸ್ ಆಯ್ತು. ಅವಾಗಿಂದ ಇವಾಗವರೆಗೂ ಸ್ಪ್ಲೆಂಡರ್ ರೀಸೇಲ್ ವ್ಯಾಲ್ಯೂ ಕಡಿಮೆ ಆಗಿರೋ ದಿನಾನೇ ನೋಡಿಲ್ಲ ನಾನು. ಓಕೆ, ಆತರ ಸ್ಪ್ಲೆಂಡರ್ ಇದು 2022 ಮಾಡಲ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್? ಶೋರೂಮ್ ಇಂದ ಬರೀ 8,000 ಕಿಲೋಮೀಟರ್ ಗಾಡಿ ಓಡಿದೆ. ಶೋರೂಮ್ ಎಸ್ಟ್ರಿ ಬರೀ 8,000 ಓಡಿದೆ. ನೋಡ್ತಾ ಇರಬಹುದು ರೀಡಿಂಗ್ ಅನ್ನ. ಓಕೆ, ಏನ್ ಹೇಳ್ತಾ ಇದ್ದೀರಾ? ಇದು ಫೈನಲ್ ಟು ಫೈನಲ್ 65,000 ಕೊಡ್ತೀನಿ ಸರ್. ಬರೀ 65,000 ಫೈನಲ್ ಕೊಡ್ತೀನಿ. 20,000 ಕ್ಯಾಶ್ ಕೊಟ್ರೆ ಬಾಕಿ ಲೋನ್ ಆಗುತ್ತೆ. 22 ಮಾಡಲ್. 22 ಮಾಡಲ್. ಓಕೆ, ನೋಡ್ತಾ ಇರಬಹುದು. ಇದಕ್ಕನ್ನ ಲೋನ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಒಳಗಡೆ ಹೋಗೋಣ. ಈಗ ತುಂಬಾ ಡಿಮಾಂಡೆಡ್, ಹೈ ಡಿಮಾಂಡೆಡ್ ಬುಲೆಟ್ಸ್ ಇದೆ.
ಎಕ್ಸ್ ಪ್ಲಸ್ ಇದೆ, ಅವ್ರ ಪ್ಲಸ್ ಪಲ್ಸರ್ ಎಲ್ಲ ಇದೆ. ನೋಡೋಣ ಫಸ್ಟ್ ಬುಲೆಟ್ ರಾಯಲ್ ಎನ್ಫೀಲ್ಡ್. ಇದು ಬಂದು ಸ್ಟ್ಯಾಂಡರ್ಡ್ ಬುಲೆಟ್ ಸ್ಟ್ಯಾಂಡರ್ಡ್ ಬ್ಲಾಕ್ ಕಲರ್. ಓಕೆ, ಬುಲೆಟ್ ಸ್ಟ್ಯಾಂಡರ್ಡ್. ಇದು ಬಂದು ತುಂಬಾ ಡಿಮ್ಯಾಂಡ್ ನಡೀತದೆ ಇವತ್ತು. ಓಕೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಸಿಂಗಲ್ ಓನರ್, ಶೀಲ್ಡ್ ಇಂಜಿನ್, ಎರಡು ಬ್ರಾಂಡ್ ನ್ಯೂ ಟೈರ್ ಗಳಿದೆ. ನೋಡ್ತಾ ಇರಬಹುದು. ಆಕ್ಸಿಡೆಂಟ್, ರೀಪೇಂಟ್, ಟಚ್ ಅಪ್ ಅಲ್ಲ ಏನೂ ಆಗಿಲ್ಲ, ಒರಿಜಿನಲ್ ಇದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು ಫೈನಲ್ 1,15,000 ಕೊಡ್ತೀನಿ ಸರ್. 1,15,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಮಾಡಲ್ ಸರ್ 2016 ಮಾಡಲ್, ಸಿಂಗಲ್ ಓನರ್. ಓಕೆ, 2016 ಮಾಡಲ್ 1,15,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಲೋನ್ ಎಷ್ಟು ಆಗ್ಬಹುದು ಸರ್? ಲೋನ್ ಆಗುತ್ತೆ ಸರ್, 80,000 ವರೆಗೂ ಲೋನ್ ಆಗುತ್ತೆ. 80,000 ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 80,000 ವರೆಗೂ ಆಗುತ್ತೆ. ಮತ್ತೆ ಲೋನ್ ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಆಗೋದಿಲ್ಲ. ಮೈಸೂರು, ಮಂಡ್ಯ ಕಿಲೋಮೀಟರ್ ಸರ್ ಸರೌಂಡಿಂಗ್ 100 ಕಿಲೋಮೀಟರ್ಸ್ ವರೆಗೂ ಲೋನ್ ಆಗುತ್ತೆ. ನಿಮ್ಗೆ ಹಾಸನ್ ಲೋನ್ ಆಗುತ್ತೆ. ಮೈಸೂರು ಸರೌಂಡಿಂಗ್ 100 ಕಿಲೋಮೀಟರ್ಸ್ ವರೆಗೂ ಲೋನ್ ಆಗುತ್ತೆ. ಈ ಕಡೆ ಚಾಮರಾಜನಗರ, ಹುಣಸೂರು, ಮಂಡ್ಯ, ನಾಗಮಂಗಲ, ಮಡಿಕೇರಿ, ಅದಾದ್ಮೇಲೆ ಹಾಸನ, ಇದೆಲ್ಲ ಲೋನ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು, ಟೆನ್ಷನ್ ಇಲ್ಲ. ನೀವು 100 ಕಿಲೋಮೀಟರ್ ನಿಯರ್ ಬೈ ಮೈಸೂರು ಇದ್ರೆ ಲೋನ್ ಹಾಕೊಡ್ತಾರ ನಿಮ್ಗೆ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? 1 ಸರ್ ಇದು 1,15,000 ಫೈನಲ್ ಕೊಡ್ತೀವಿ. ಓಕೆ, ಸಿಂಗಲ್ ಓನರ್ ಸಿಗೋದಿಲ್ಲ. ಇದೆಲ್ಲ ಮೇನ್ ಆಗಿ ಒರಿಜಿನಾಲಿಟಿ ಇದೆ, ಸಿಂಗಲ್ ಹ್ಯಾಂಡಲ್ ಗಾಡಿ ಇದೆ. ಓಕೆ, ರನ್ ಎಷ್ಟಾಗಿದೆ ಸರ್ ಇದು? 30,000 ಸಮಥಿಂಗ್ ಓಡಿದೆ. ಓಕೆ, ನೋಡ್ತಾ ಇರ್ಬೋದು. ಇದು ನೆಕ್ಸ್ಟ್ ಇನ್ನೊಂದು ಬುಲೆಟ್ ಇದೆ. ಇದು ಅದು ಬಂದು 2015 ಮಾಡಲ್. ಅದು ಕೂಡ ಸಿಂಗಲ್ ಓನರ್, ಫ್ಯಾನ್ಸಿ ಕಲರ್. ಓಕೆ, ಗಾಡಿ ತುಂಬಾ ನೀಡಿದೆ. ರೇರ್ ಕಲರ್ ಮತ್ತೆ ಫ್ಯಾನ್ಸಿ ಕಲರ್. ಆ ಗಾಡಿಗಳು ಕಾಣೋದೇ ಕಡಿಮೆ ನಿಮ್ಗೆ. ಓಕೆ, ಇದು ಏನ್ ಹೇಳ್ತಾ ಇದ್ದೀರಾ ಸರ್? ಅದು ಬಂದು 135 ಆಗುತ್ತೆ ಸರ್ ಫೈನಲ್. ಇದು 1,35,000 ಆಗುತ್ತೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅನ್ನ ಚೆನ್ನಾಗಿದೆ. ರಾಯಲ್ ಎನ್ಫೀಲ್ಡ್ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಬನ್ನಿ ಶ್ರೀ ಮಾರುತಿ ಆಟೋ ಲಿಂಕ್ಸ್ಗೆ, ನಿಯರ್ ಬೈ ಛೋಟಾ ಮಾರ್ಕೆಟ್, ಮಂಡಿ ಮೊಲ್ಲ, ಮೈಸೂರು. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಎಕ್ಸ್ಪಲ್ಸ್ ಸರ್. ಎಕ್ಸ್ಪಲ್ಸ್ 2022 ಮಾಡಲು. ಶೋರೂಮ್ ಹಿಸ್ಟ್ರಿ ಬರೀ 11,000 ನೋಡಿದೆ. ಓಕೆ, ಈಗ ನಡೀತಾ ಇರೋದೆಲ್ಲ ಬೈಕ್ ರೈಡ್, ಆಫ್ ರೋಡ್, ಆನ್ ರೋಡ್ ತುಂಬಾ ಕ್ರೇಜ್ ಇದೆ ಇವತ್ತು. ಎಲ್ಲ ಲಾಂಗ್ ಎಲ್ಲಾನ ಹೋಗ್ಬೋದು ನೀವು. ಎಕ್ಸ್ಪಲ್ಸ್ ಆಫ್ ರೋಡ್, ಆನ್ ರೋಡ್ ಎಲ್ಲ ಯೂಸ್ ಆಗುತ್ತೆ. ವೆಯ್ಟ್ ಲೆಸ್ ಬರುತ್ತೆ, ಒಳ್ಳೆ ಮೈಲೇಜ್, ನಿಮಗೆ 40+ ಮೈಲೇಜ್ ಬರುತ್ತೆ. ಓಕೆ, ಮಾಡೆಲ್ ಸರ್ ಇದು? ಇದು ಬಂದು 2022 ಮಾಡಲ್. ಇದು 22 ಮಾಡೆಲ್. ಓಕೆ, ಸಿಂಗಲ್ ಹ್ಯಾಂಡ್ ಓನರ್. ಓಕೆ, ಮತ್ತೆ 11,000 ಶೋರೂಮ್ ಹಿಸ್ಟ್ರಿ. ಜಿನಿಯನ್ ನೋಡಿರೋದು ಅಷ್ಟೇ. ಓಕೆ, ಬರೀ 11,000 ರನ್ ಆಗಿದೆ ಅಷ್ಟೇ. ಜಿನಿಯನ್ ರನ್ ಆಗಿರೋದು. ಓಕೆ, ಆಫ್ ರೋಡ್, ಆನ್ ರೋಡ್ ಎಲ್ಲ ಬ್ಯೂಟಿಫುಲ್ ಗಾಡಿ ಇದು. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಬಂದು 1,35,000 ಫೈನಲ್ ಕೊಡ್ತೀನಿ ಸರ್. 1,35,000 ಎಕ್ಸ್ಪಲ್ಸ್. ಈಗ ಶೋರೂಮ್ ನಲ್ಲಿ ಏನಿದೆ ಸರ್ ಪ್ರೈಸ್? ಶೋರೂಮ್ ಇದೆ ಸರ್ 195 2 lakhs ವರೆಗೂ ಆನ್ ರೋಡ್ ಇದೆ ಪ್ರೈಸ್ ಇದೆ. ನೋಡ್ತಾ ಇರಬಹುದು, ತುಂಬಾ ಒಳ್ಳೆ ಗಾಡಿ ಇದೆ ಇದು. ನೀವು ರಾಯಲ್ ಎಲ್ಲ ಇದೇ ತರ ವೆಹಿಕಲ್ ಗಳು ಇನ್ನು ಗೋಡನ್ ಕೂಡ ಇದೆ. ಓಕೆ, ಇನ್ನೊಂದು ಈಗ ನಮ್ಗೆ ಇಲ್ಲಿ ಜಾಗ ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅಷ್ಟು ವೆಹಿಕಲ್ ಗಳನ್ನ ನಿಲ್ಸ್ಕೊಂಡಿದೀವಿ. ಓಕೆ, ಇದಕ್ಕೆ ಲೋನ್ ಹೋಗಿದ್ರೆ ಎಷ್ಟು ಪರ್ಸೆಂಟ್ ಆಗ್ಬೋದು ಲೋನ್? ಸರ್ ನಿಮಗೆ 1 lakh ವರೆಗೂ ಲೋನ್ ಆಗುತ್ತೆ ಇದು. ಓಕೆ, 35,000 ಕ್ಯಾಶ್ ಕೊಟ್ರೆ ನಿಮಗೆ ಬಾಕಿ ಲೋನ್ ಆಗಿ ಆರಾಮಾಗಿ ನಿಮಗೆ ಸಿಗುತ್ತೆ. ಲೋ EMI ನಲ್ಲಿ ನೀವು ಕಟ್ಕೊಂಡು ಹೋಗಬಹುದು. 2 years 3 years ಎಲ್ಲ ಇರುತ್ತೆ. ಇನ್ಫೀಲ್ಡ್ ಇದು ಕ್ಲಾಸಿಕ್ 350cc ನೋಡ್ತಾ ಇರಬಹುದು. 2017 ಮಾಡಲ್, ಸಿಂಗಲ್ ಓನರ್. 17 ಮಾಡಲ್, ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ? ಮೈಸೂರು ವೆಹಿಕಲ್, ಒರಿಜಿನಲ್ ಇದೆ ಗಾಡಿ ಇದು ಕೂಡ. ಓಕೆ, 30,000 ಶೋರೂಮ್ ಹಿಸ್ಟ್ರಿ ಇದೆ ಒರಿಜಿನಲ್. ಓಕೆ, ಫ್ರಂಟ್ ಶೋರೂಮ್ ಡೇರ್ ಇದೆ, ಇನ್ನೂ ಕೂಡ ಚೇಂಜ್ ಆಗಿಲ್ಲ. 30,000 ಜಿನಿಯನ್ ಮೀಟರ್. ಓಕೆ, ನೋಡ್ತಾ ಇರಬಹುದು. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್, ಮೈಸೂರು ವೆಹಿಕಲ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಬರೇ ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು ಬಂದು ಫೈನಲ್ 1,55,000 ಕೊಡ್ತೀನಿ. ಬರೀ 1,55,000 ಗೆ ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಲೋನ್ ಹೋಗ್ಬೇಕಂದ್ರೆ ಎಷ್ಟು ಪರ್ಸೆಂಟ್ ಆಗ್ಬೋದು? 55,000 ಕೊಟ್ರೆ 1 lakh ವರೆಗೂ ಲೋನ್ ಆಗುತ್ತೆ ನಿಮಗೆ. ಈಸಿಯಾಗಿ 90,000 ಫಿಕ್ಸ್ ಇರುತ್ತೆ ಸರ್. ಈ ಸಲ ಬಂದ್ರೆ ಹೆಚ್ಚು ಕಡಿಮೆ ಸರ್. ಆಕ್ಚುಲಿ ನಾವು ಹೇಳೋದು 180 170. ನೀವು ಬಂದಿರೋದ್ರಿಂದ ನಿಮ್ಗೋಸ್ಕರ ಕಸ್ಟಮರ್ ಬಂದ್ರೆ 190 90 ಹೇಳ್ತೀವಿ, 85 ಹೇಳ್ತೀವಿ, 18 ಹೇಳ್ತೀವಿ. ಆಮೇಲೆ ಫೈನಲ್ ಚಾನಲ್ ಕಡೆಯಿಂದ ಬಂದಿರೋದ್ರಿಂದ ಜಾಸ್ತಿ ಹೇಳಿ ಕಡಿಮೆ ಮಾಡೋದು ಬೇಡಿ ಅಂತ ಫೈನಲ್ ಟು ಫೈನಲ್ ರೇಟ್ ಹೇಳ್ತಾ ಇದ್ದಾರೆ. FI ಟೈಮ್ಸ್ ಪಬ್ಲಿಕ್ ಎಲ್ಲಾ ತರ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ. ಕರೆಕ್ಟ್. ಎಲ್ಲಾ ವಿಡಿಯೋ ನೋಡಿ ನಿಮ್ ವಿಡಿಯೋ ಸರಿ ಅನ್ಸಿದ್ರೆ, ನಿಮ್ ವಿಡಿಯೋದಲ್ಲಿ ಕಡಿಮೆ ರೇಟ್ ಅನ್ಸಿದ್ರೆ ಓಕೆ ಖಂಡಿತ ಬರ್ತಾರೆ. ನಿಮ್ನು ನಮ್ ಕಂಡು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ನಿಮ್ಮ ಒಳ್ಳೊಳ್ಳೆ ವಿಡಿಯೋಗಳು ಹಾಕೊಡ್ತೀರಾ ಅಂತ, ಗಾಡಿಗಳು ಕಮ್ಮಿ ಕೊಡಿಸ್ತೀರಾ ಅಂತ ನಿಮ್ನು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಓಕೆ ಸರ್, FI ಟೈಮ್ಸ್ ಕಡೆಯಿಂದ ಬಂದ್ರೆ ನಿಮ್ಗೆ ಫಿಕ್ಸ್ ರೇಟ್ ಹೇಳಿದೀನಿ, ಆದಷ್ಟು ಕಡಿಮೆನೇ ಹೇಳಿದೀನಿ. ಬೇರೆ ವಿಡಿಯೋಗಳನ್ನ ಅವ್ರು ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ, ಪಬ್ಲಿಕ್ ಗೊತ್ತಾಗುತ್ತೆ. ಈ ಮಾಡೆಲ್ಸ್ ಬೇರೆ ವೆಹಿಕಲ್ಸ್ ಅನ್ನ ನೀವು ಬೇರೆ ಶೋರೂಮ್ಸ್ ನಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆದು ಹೇಳ್ತಾ ಇದ್ದಾರೆ ಪಿನ್ ಟು ಪಿನ್. ನೆಕ್ಸ್ಟ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದೆ, K05 ರಿಜಿಸ್ಟ್ರೇಷನ್. ಇದು ಬಂದು ಸರ್ ಗನ್ ಮೆಟಲ್ ಡಬಲ್ ಡಿಸ್ಕೋ. ಓಕೆ, 2018 ಮಾಡಲು. ಇದು 2018 ಮಾಡೆಲ್. ಒರಿಜಿನಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ಶೋರೂಮ್ ಕಂಡೀಷನ್, ಶೋರೂಮ್ ಹಿಸ್ಟ್ರಿ ಬಂದು 30,000 ನೋಡಿದೆ. ಬರೀ 30,000 ರನ್ ಆಗಿದೆ. ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು, ನೀವು ಮಾಡಿಸ್ಕೋಬಹುದು ಸರ್ ಆರಾಮಾಗಿ. ಯಾಕೆಂದ್ರೆ ಬುಲೆಟ್ ಅಲ್ಲಿ ಮೈನ್ ಆಗಿ ಒಂದು ವಿಷಯ ಹೇಳ್ತೀನಿ. ಓಕೆ, ಅಷ್ಟು ಈಸಿಯಾಗಿ ನಿಮ್ಗೆ ಮೀಟರ್ ಡೌನ್ ಮಾಡಕ್ ಆಗೋದಿಲ್ಲ. ಇದೆಲ್ಲ ಓಲ್ಡ್ ಮೆಥಡ್. ಇದು ಚೇತಕ್ ಗಾಡಿಗಳಲ್ಲಿ ಬರ್ತಿತ್ತು. ಇದು ಇನ್ಬಿಲ್ಡ್ ಇದು. ಇದು ಓಪನ್ ಮಾಡಿದ್ರೆ ನೀವು ಮೀಟರ್ ಡೌನ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಒರಿಜಿನಾಲಿಟಿ ಇದೆ ಅಂತಂದ್ಮೇಲೆ ಇದೆಲ್ಲ ಇಷ್ಟೇ ಜಿನಿ ನೋಡಿರೋದು. ಓಕೆ ಓಕೆ, ಜೆನ್ಯೂನ್ ರೀಡಿಂಗ್ ಇರುತ್ತೆ. ಆತರ ಏನ್ ಫೇಕ್ ರೀಡಿಂಗ್ ತೋರಿಸಲ್ಲ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಮಾಡೆಲ್? ಸರ್ ಈ ವೆಹಿಕಲ್ ಬಂದು 2018 ಸಿಂಗಲ್ ಓನರ್ ಡಬಲ್ ಡಿಸ್ಕೋ. ಒರಿಜಿನಾಲಿಟಿ ಇದೆ, ತುಂಬಾ ನೀಟಾಗಿದೆ. ಇನ್ನು ಆಕ್ಚುಲಿ ನೀಟಾಗಿ ಪಾಲಿಶ್ ಆಗಿಲ್ಲ. ಪಾಲಿಶ್ ಎಲ್ಲ ಆಗುತ್ತೆ. ಇದೆಲ್ಲ ಹೊಸ ಗಾಡಿ ತರ ಕಾಣುತ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಪಾಲಿಶ್ ಅಂದ್ರೆ ಇನ್ನೊಂದು ಪಬ್ಲಿಕ್ ಹೇಳ್ತೀನಿ. ಪಾಲಿಶ್ ಅಂದ್ರೆ ತೂತ್ ಪಾಲಿಶ್ ಮಾಡ್ತಾರೆ, ಪೌಡರ್ ಹಾಕ್ತಾರೆ, ಒರೆಸ್ತಾರೆ, ಚೆನ್ನಾಗಿ ಕಾಣುತ್ತೆ, ಮನೆಗೆ ಹೋದ್ಮೇಲೆ ಡಿಮ್ ಆಗ್ಬಿಡುತ್ತೆ ಅಂತಾರೆ. ನಾವು ಏನ್ ಕಲರ್ ಇರ್ತೀವಿ ಆ ಕಲರ್ಗೆ ಸೋಪ್ ಚೆನ್ನಾಗಿ ಉಜ್ಜಿದ್ರೆ ಅದು ಒರಿಜಿನಾಲಿಟಿ ಕಾಣ್ತೀವಿ ಅಷ್ಟೇ. ಕರೆಕ್ಟ್. ಅದೇ ತರ ಗಾಡಿ ಚೆನ್ನಾಗಿದ್ರೇನೆ ಪಾಲಿಶ್ ಬರೋದು ನೀಟಾಗಿ. ರೀಪೇಂಟ್ ಆಗಿದ್ರೆ ನೀಟ್ ಪಾಲಿಶ್ ಬರಲ್ಲ. ಮಾತ್ರ ಚೆನ್ನಾಗಿ ಶೈನಿಂಗ್ ಬರೋದು. ಒರಿಜಿನಾಲಿಟಿ ಪಾಲಿಶ್ ಮಾಡ್ತೀವಿ, ಒರಿಜಿನಾಲಿಟಿ ಕಾಣುತ್ತೆ ಅಷ್ಟೇ. ಓಕೆ,
ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ 1,68,000 ಫೈನಲ್ ಕೊಡ್ತೀನಿ. 2018 ಮಾಡಲ್ 1,68,000 ಫೈನಲ್. 1,68,000 ಪ್ರೈಸ್ ಮಾಡಿದ್ದಾರೆ ಕೂಡ. ನೀವು ಬಂದ್ರೆ ಲೋನ್ ಅನ್ನೋ ಆಪ್ಷನ್ಸ್ ಇದೆ ಇಲ್ಲಿ. ಅರೌಂಡ್ ನಿಮ್ಗೆ 40,000 to 50,000 ತಗೊಂಡ್ ಬಂದ್ರೆ 2018 ಮಾಡಲ್ ತಗೊಂಡ್ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಬುಲೆಟ್ ಇದೆ ಸಿಲ್ವರ್ ಕಲರ್ಗೆ, TS ತೆಲಂಗಾಣ ಗಾಡಿ ಇದು. ಓಕೆ, ಕಸ್ಟಮರ್ ಇಲ್ಲಿ ಮೈಸೂರು ಇನ್ಫೋಸಿಸ್ ವರ್ಕ್ ಮಾಡ್ತಾ ಇರೋದು. ಓಕೆ, ನೀವು ಮೈಸೂರಿಗೆ ರಿಜಿಸ್ಟರ್ NOC ಬಂದಿದೆ, CC ಮೈಸೂರಿಗೆ ಬಂದಿದೆ. ಯಾರು ತಗೋತಾರೆ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಮೈಸೂರು K09 ರಿಜಿಸ್ಟ್ರೇಷನ್ ಅಲ್ಲಿ ಗಾಡಿ ರಿಲೀಸ್ ಮಾಡ್ಕೊಡ್ತೀವಿ. NOC K09 ಗೆ ಬಂದಿದೆ, K09 ಬಂದಿದೆ. ತಗೊಂಡು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಂಬರ್ CC ತೆಗೆಸಿ ನಂಬರ್ ಚೇಂಜ್ ಮಾಡಿಸಿ ಕೊಡ್ತೀವಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಕೂಡ 30,000 ನೋಡಿ, 36,000 ನೋಡಿದೆ. ಇದು ಜಿನಿಯನ್ ಹಿಸ್ಟ್ರಿ, 6,000 ರನ್ ಆಗಿದೆ. ನೋಡ್ತಾ ಇರಬಹುದು ರೀಡಿಂಗ್ ಅನ್ನ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಇಂಜಿನ್ ಶೀಲ್ಡ್ ಇದೆ, ಔಟ್ಲುಕ್ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಗಾಡಿ. ಇದನ್ನ ಸಿಲ್ವರ್ ಕಲರ್ ನೋಡ್ತಾ ಇದ್ರೆ ಒಂದು ರಾಯಲ್ ಎನ್ಫೀಲ್ಡ್ 2014 ಮಾಡಲು BS3 ಇಂಜಿನ್ ಇದು. ಸೆಕೆಂಡ್ ಓನರ್ ಆಗಿದೆ, ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್? 1,25,000 ಫೈನಲ್ ಕೊಡ್ತೀನಿ. 2014 ಮಾಡೆಲ್ 1,25,000 ಫೈನಲ್ ಕೊಡ್ತೀನಿ. 1,25,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಲೋನ್ ಬೇಕಿದ್ರೆ ಲೋನ್ ಅನ್ನ ಆಗುತ್ತೆ. ಪ್ಲಸ್ ನಿಮ್ಗೆ NOC ಬಂದಿದೆ, ಏನ್ ಟೆನ್ಷನ್ ಇಲ್ಲ. TS ಇದ್ರೆ ನಿಮ್ಗೆ ಮೈಸೂರ್ದು K09 ನಂಬರ್ CC ಆಲ್ರೆಡಿ ಬಂದಿದೆ. ಯಾರು ತಗೋತಾರೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರ. ಓಕೆ, ಇನ್ನೊಂದು ಬ್ಲಾಕ್ ಕಲರ್ ಬಂದು ಸರ್ 2003 ಮಾಡಲ್ ಒರಿಜಿನಲ್ ವೆಹಿಕಲ್ ಅದು. 2003 ಮಾಡೆಲ್ ಇದು. 2013 ಮಾಡಲ್ ಶೋರೂಮ್ ಇಂದ ಜಿನಿಯನ್ ಹಿಸ್ಟ್ರಿ 30,000 ಇಷ್ಟೇ ಓಡಿರೋದು ಇದು. ಓಕೆ, ಯಾಕಂದ್ರೆ ಟೈರ್ ಫ್ರಂಟ್ ಶೋರೂಮ್ ಟೈರ್ ಅಲ್ಲಿ ಇದೆ. ಓಕೆ, ಒರಿಜಿನಲ್ ಪೇಂಟ್, ಶೀಲ್ಡ್ ಇಂಜಿನ್. ಯಾವುದು ಸರ್? ಥಂಡರ್ಬರ್ಡ್ 2009 ಮಾಡಲ್, ಸಿಂಗಲ್ ಓನರ್. ಓಕೆ, ಫ್ರೆಶ್ FC ಇನ್ಶೂರೆನ್ಸ್ ಈಗ ಲಾಸ್ಟ್ ಮಂತ್ ಫ್ರೆಶ್ ಆಗಿದೆ. FC ಫ್ರೆಶ್, ಶೀಲ್ಡ್ ಇಂಜಿನ್, ಒರಿಜಿನಲ್ ಪೇಂಟ್. ಓಕೆ, ಅಫಿಷಿಯಲ್ ಕಸ್ಟಮರ್ ಮೇಂಟೈನ್ ಮಾಡಿರೋದು. ಸಿಂಗಲ್ ಹ್ಯಾಂಡ್ ಸರ್ ಇದು? ಸಿಂಗಲ್ ಹ್ಯಾಂಡ್ ಗಾಡಿ. ಓಕೆ, ಇಲ್ಲಿವರೆಗೂ ಇಂಜಿನ್ ಓಪನ್ ಆಗಿಲ್ಲ, ಒಂದು ಟಚ್ ಅಪ್ ಆಗಿಲ್ಲ, ಪೇಂಟ್ ಆಗಿಲ್ಲ. ಓಕೆ, ತುಂಬಾ ಒರಿಜಿನಾಲಿಟಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ನಿಮಗೆ ಸರ್ ಅದು ಒರಿಜಿನಲ್ ಬಂದು 70,000 ರನ್ ಆಗಿದೆ. 70,000 ರನ್ ಆಗಿದೆ. ಎಲ್ಲ ಇಲ್ಲಿವರೆಗೂ ಶೋರೂಮ್ ಹಿಸ್ಟ್ರಿ, ಅದು ಶೋರೂಮ್ ಅಲ್ಲೇ ಮೇಂಟೆನೆನ್ಸ್ ಆಗಿರೋದು. ಓಕೆ, 2009 ಫ್ರೆಶ್ FC ಇನ್ಶೂರೆನ್ಸ್. ಓಕೆ, ಅದು ಒಂದು ಫೈನಲ್ ರೇಟ್ ಬಂದು ನಿಮಗೆ 55,000 ಕೊಡ್ತೀನಿ ಸರ್. ಬರೀ 55,000 ಗೆ ಮೈಸೂರು ವೆಹಿಕಲ್, ಶೀಲ್ಡ್ ಇಂಜಿನ್, ಸಿಂಗಲ್ ಓನರ್ ಮೈಸೂರು ವೆಹಿಕಲ್. 2009 ಮಾಡಲ್ 55,000 ಕೊಡ್ತೀನಿ. 55,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಇದಕ್ಕೆ ಲೋನ್ ಏನಾನ ಆಗುತ್ತೆ ಸರ್? ಆ ಮಾಡಲ್ಗೆಲ್ಲ ಲೋನ್ ಆಗಲ್ಲ. ಲೋನ್ ಎಲ್ಲ ನಿಮಗೆ 2014 ಮಾಡಲ್ ನಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಬರೀ 55,000 ತಗೊಂಡ್ ಬಂದ್ರೆ ನಿಮ್ಗೆ ರಾಯಲ್ ಎನ್ಫೀಲ್ಡ್ 2009 ಮಾಡಲ್ ಅಲ್ಲ ಸರ್? 2009 ಮಾಡಲ್ ಸಿಂಗಲ್ ಹ್ಯಾಂಡ್. ಓಕೆ, ನೆಕ್ಸ್ಟ್ ಪಲ್ಸರ್. ಈ ಸರಿ ನಿಮಗೆ ಪಲ್ಸರ್ ಕಲೆಕ್ಷನ್ ಜಾಸ್ತಿ ಇದೆ. ಓಕೆ, ಸುಮಾರು ಪ್ಲಸ್ ನಿಮ್ಗೆ ಆಫೀಸ್ ಯೂಸ್ಗೆ ಪಲ್ಸರ್ ತುಂಬಾ ಸರ್ ಮಿಡಲ್ ಕ್ಲಾಸ್ ಮಿಡಲ್ ವರ್ಷನ್ ವೆಹಿಕಲ್ ಇದು. ತುಂಬಾ ದೊಡ್ಡ ಗಾಡಿನೂ ಅಲ್ಲ, ತುಂಬಾ ಚಿಕ್ಕ ಗಾಡಿನೂ ಅಲ್ಲ, ಮೈಲೇಜ್ ಆಗುತ್ತೆ, ಶೋಕಿನೂ ಆಗುತ್ತೆ. ಓಕೆ, ಥ್ರೂ ಔಟ್ ಎಲ್ಲ ನೀವು ಇಂಡಿಯಾ ಸುತ್ತಬಹುದು ವೆಹಿಕಲ್ ಗಳಲ್ಲಿ. ಓಕೆ, 150cc ಇದೆ, 180cc ಇದೆ, 220cc ಇದೆ. ಇದು ಬಂದು 180cc 2018 ಮಾಡಲ್, ಸಿಂಗಲ್ ಓನರ್, ಮೈಸೂರು ರಿಜಿಸ್ಟ್ರೇಷನ್. K09 ರಿಜಿಸ್ಟ್ರೇಷನ್ ಸರ್ ಅದು. ಓಕೆ, K09 ರಿಜಿಸ್ಟ್ರೇಷನ್ ಮೈಸೂರು ವೆಹಿಕಲ್, ಸಿಂಗಲ್ ಹ್ಯಾಂಡ್, 180cc ಗಾಡಿ. ಇದು ಕೂಡ ಚೆನ್ನಾಗಿದೆ, ಡಬಲ್ ಡಿಸ್ಕ್ ಬರುತ್ತೆ, ಬೆಡ್ ಸೀಟ್ ಬರುತ್ತೆ, ಕಟ್ ಹ್ಯಾಂಡಲ್ ಬರುತ್ತೆ. ನೋಡ್ತಾ ಇರಬಹುದು, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸಿಂಗಲ್ ಹ್ಯಾಂಡ್ ಸರ್ ಇದು? ಸರ್ ಸಿಂಗಲ್ ಹ್ಯಾಂಡ್ BS4 2018 ಮಾಡಲ್. 2018 ಮಾಡಲ್. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು ಬಂದು 55,000 ಫೈನಲ್ ಕೊಡ್ತೀನಿ ಸರ್. 55,000 47,900 ರನ್ ಆಗಿದೆ ಗಾಡಿ, ನೋಡ್ತಾ ಇರಬಹುದು. ಓಕೆ, ಏನ್ ಹೇಳಿದ್ದೀರಾ ಸರ್? 55,000 ಫೈನಲ್ ಕೊಡ್ತೀನಿ. ಬರೀ 55,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಲೋನ್ ಆಗುತ್ತೆ ಅಲ್ಲ ಸರ್? ಲೋನ್ ಆಗುತ್ತೆ ನಿಮಗೆ 40,000 ವರೆಗೂ ಲೋನ್ ಆಗುತ್ತೆ. 10,000 35-40 ವರೆಗೂ ಲೋನ್ ಆಗುತ್ತೆ. 10,000 ತಗೊಂಡ್ ಬಂದ್ರೆ ನಿಮ್ಗೆ 2018 ಮಾಡಲ್ ಪಲ್ಸರ್ 180cc ಡಬಲ್ ಡಿಸ್ಕ್ ಬೆಡ್ ಸೀಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಇದು 150cc. 150cc ಇದು ಫ್ಯಾನ್ಸಿ ನಂಬರ್ ಇದೆ, 2222 ಗಾಡಿ ವೆಹಿಕಲ್ ನಂಬರ್ 4x2. ಓಕೆ, 2222 2015 ಮಾಡಲ್. 2015 ಮಾಡಲ್. ಅದು ಕೂಡ ಒರಿಜಿನಲ್ ಇದೆ ಗಾಡಿ, ಸೆಕೆಂಡ್ ಓನರ್. ಇದು ಕೂಡ ಜಾಸ್ತಿ ರನ್ ಆಗಿಲ್ಲ. ಓಕೆ, ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ಇದು 22,000 ಓಡಿದೆ. ಓಕೆ, ಇದು ಬಂದು ಇದು ಒರಿಜಿನಲ್ ಶೋರೂಮ್ ಟೈರ್. ಓಕೆ, ಜಿನಿಯನ್ 22,000 ಓಡಿದೆ. ಓಕೆ, ಇದು ನಂಬರ್ ಅನ್ನ ಇದೆ ನಿಮ್ಗೆ, ನಂಬರ್ ಫ್ಯಾನ್ಸಿ ಇದೆ, ಮೇನ್ ಗಾಡಿ ಜಾಸ್ತಿ ರನ್ ಆಗಿಲ್ಲ. ಒರಿಜಿನಲ್ ಪೇಂಟ್ ಇದೆ, ಅದು ಕೂಡ ಶೀಲ್ಡ್ ಇಂಜಿನ್ ಇದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 45,000 ಫೈನಲ್ ಕೊಡ್ತೀನಿ ಸರ್. ಬರೀ 45,000 ಗೆ ಪ್ರೈಸ್ ಕೊಟ್ಟು ಮಾಡಿದ್ದಾರೆ. 2015 ಅಂದ್ರೆ ನಿಮ್ಗೆ 25,000 ಲೋನ್ ಕೂಡ ಆಗುತ್ತೆ ಬೇಕು ಅಂದ್ರೆ. ಬರೀ 20,000 ತಗೊಂಡ್ ಬಂದ್ರೆ 15 ಮಾಡಲ್ ನೀವು ತಗೊಂಡ್ ಹೋಗ್ಬೋದು. ಫ್ಯಾನ್ಸಿ ನಂಬರ್ ಇದೆ, ನಂಬರ್ ತುಂಬಾ ರೇಟ್ ಸಿಗೋದು ಫ್ಯಾನ್ಸಿ ನಂಬರ್. ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರ್ ಪಲ್ಸರ್ ಇದೆ, ಇದು 150 ಸರ್. ಸರ್ ಅದು 150cc 21 ಮಾಡಲ್, ಡಬಲ್ ಡಿಸ್ಕ್, 21 ಮಾಡಲ್. ನೋಡ್ತಾ ಇರಬಹುದು, ಡಬಲ್ ABS. ಓನರ್ ಫ್ಯಾನ್ಸಿ ಕಲರ್ ಬ್ಲೂ ಕಲರ್, ಸಿಂಗಲ್ ಓನರ್ ಮೈಸೂರು ವೆಹಿಕಲ್. ಓಕೆ, ಓನರ್ ಸರ್? ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಅದು ನಿಮ್ಗೆ ಒಂದು 15,000 20,000 ರನ್ ಆಗಿದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಅದು 80,000 ಕೊಡ್ತೀನಿ ಸರ್ ಫೈನಲ್. 80,000 ಪ್ರೈಸ್ ಕೊಟ್ಟು 21 ಮಾಡಲ್ 80,000 ಆಗುತ್ತೆ. 60,000 ವರೆಗೂ ಲೋನ್ ಸಿಗುತ್ತೆ. ಬರೀ 20,000 ತಗೊಂಡ್ ಬಂದ್ರೆ ನಿಮ್ಗೆ ಇದನ್ನ ತಗೊಂಡ್ ಹೋಗ್ಬೋದು. ಓಕೆ, ನೆಕ್ಸ್ಟ್ ಅದು ಬಂದು ಸರ್ ಹೀರೋ ಸೂಪರ್ ಸ್ಪ್ಲೆಂಡರ್ 2021 ಮಾಡಲ್. ಅದಕ್ಕೂ ಕೂಡ ನಿಮ್ಗೆ 30-35 ಓಕೆ ವರೆಗೂ ಲೋನ್ ಆಗುತ್ತೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ 45,000 ಕೊಡ್ತೀನಿ ಸರ್ ಫೈನಲ್. 21 ಮಾಡಲ್ ಸೂಪರ್ ಸ್ಪ್ಲೆಂಡರ್ ಮೈಸೂರು ವೆಹಿಕಲ್, ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್. ಹೌದು, 45,000 ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸ್ಪ್ಲೆಂಡರ್ ಹೀರೋ ಯಾವುದು ಸರ್? ಸರ್ ಹೀರೋ 2012 ಮಾಡಲ್ ಅದು. ಓಕೆ, 12 ಮಾಡಲ್.
ಅದು ನಿಮ್ಗೊಂದು 35,000 ಆಗುತ್ತೆ ಸರ್. ಸಿಂಗಲ್ ಓನರ್, ಅದು ಮೈಸೂರು ವೆಹಿಕಲ್. ಓಕೆ, ಮಾಡಲ್ ಸರ್ ಇದು 2012 ಮಾಡಲ್. 2012 ಮಾಡಲ್. ಸೆಕೆಂಡ್ ಓನರ್ ಆಗಿದೆ. ಒಂದು 35 ತನಕ ಫೈನಲ್ ಆಗುತ್ತೆ ಸರ್. ಬರೀ 35,000 ಗೆ ನೀವು ಹೀರೋ ತಗೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ಪಲ್ಸರ್. ಇದು ಪಲ್ಸರ್ 220 ಇದೆ, ಫ್ಯಾನ್ಸಿ ನಂಬರ್ ಇದೆ ನೋಡಿ, 2020 ನೋಡ್ತಾ ಇರಬಹುದು. 2024 ಮಾಡಲ್ ಇದು. 24 ಮಾಡಲ್. ಓಕೆ, ಓನರ್ 2000 ಸಿಂಗಲ್ ಓನರ್. ಜಸ್ಟ್ 6,000 ಶೋರೂಮ್ ಇಂದ ರನ್ ಆಗಿದೆ. ಬರೀ 6,000 ರನ್ ಆಗಿದೆ, ನೋಡ್ತಾ ಇರಬಹುದು. ಓಕೆ, 2024 ಫೆಬ್ರವರಿ, ಅಲ್ಲಿಗೆ ನಿಮಗೆ 5 ಮಂತ್ಸ್ ಆಗಿದೆ ಬರೀ ಬಂದಿದ್ದು. ಬರೀ 5 ಮಂತ್ಸ್ ಓಲ್ಡ್ ಗಾಡಿ ಇದು. ನಿಮ್ಗೆ 220F ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಫೈನಲ್ ಪ್ರೈಸ್ ಬಂದು 155,000 ಕೊಡ್ತೀನಿ ಸರ್. 1,55,000 ಫೈನಲ್ ಕೊಡ್ತೀನಿ. ನಂಬರ್ ಫ್ಯಾನ್ಸಿ ಇದೆ 2020 K55 ED 2020. ಓಕೆ, ನಿಮ್ಗೆ ಲೋನ್ ಅನ್ನೋ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಲೋನ್ ಕೂಡ ನಿಮಗೆ 1 ಲಕ್ಷ ಇಲ್ಲ 1,10,000 ರೂಪಾಯಿ ತನಕ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು 220 ಬಂದು 2019 ಮಾಡಲ್ ಸಿಂಗಲ್ ಓನರ್ BS4 ಅದು. ಓಕೆ, ಅದು ಮಂಡ್ಯ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್. ಎಷ್ಟು ಚೆನ್ನಾಗಿದೆ ಸರ್ ಇದು? ಅದು ಒಂದು 25,000 ರನ್ ಆಗಿದೆ ಸರ್. ಇದು 25,000 ರನ್ ಆಗಿದೆ. 2302. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? 90,000 ಫೈನಲ್ ಕೊಡ್ತೀನಿ ಸರ್. 2019 ಮಾಡಲ್ BS4. ಓಕೆ, ನೆಕ್ಸ್ಟ್ ಇದು ಬ್ಲೂ ಕಲರ್ದು ಸರ್. ಬ್ಲೂ ಕಲರ್ ಬಂದು 2017 ಮಾಡಲ್ ಅದು ಕೂಡ ಸಿಂಗಲ್ ಓನರ್ ಮೈಸೂರು ವೆಹಿಕಲ್. ಓಕೆ, ಆ ಗಾಡಿ ನಿಮಗೆ 75,000 ಕೊಡ್ತೀನಿ ಸರ್ ಎಲ್ಲ. ಮತ್ತೆ ಯಾವುದೇ ವೆಹಿಕಲ್ ಗಳು ತಗೊಂಡ್ರು ಕೂಡ ಒಂದ್ಸತಿ ಜನರಲ್ ಚೆಕ್ಅಪ್ ಮಾಡ್ಕೊಡ್ತೀವಿ. ಮತ್ತೆ ವಿತಿನ್ 15 ಡೇಸ್ ಒಳಗಡೆ ಏನೇ ಪ್ರಾಬ್ಲಮ್ ಇದ್ರು ವೆಹಿಕಲ್ ತಗೋ ಬಂದ್ರೆ ಮತ್ತೆ ಇನ್ನೊಂದ್ಸರಿ ಫ್ರೀ ಆಗಿ ಜನರಲ್ ಚೆಕ್ಅಪ್ ಮಾಡಿಸ್ಕೊಡ್ತೀವಿ. ಓಕೆ, ಲಾಸ್ಟ್ ಪಲ್ಸರ್ 220 AS, ಪಲ್ಸರ್ 150 AS ಅದು. ಓಕೆ, ಅದು ಬಂದು ನಿಮಗೆ 2015 ಮಾಡಲ್ ಇದೆ. ಅದು 2015 ಮಾಡಲ್. 45,000 ಕೊಡ್ತೀನಿ ಸರ್. 45,000. ಓಕೆ, ನೆಕ್ಸ್ಟ್ ಮೊಪೆಡ್ ನೋಡೋಣ. ಮೊಪೆಡ್ಗಳಿದೆ ನೋಡಿ. ಓಕೆ, ಇದು ಬರ್ಗ್ಮ್ಯಾನ್ 10 K10. ಓಕೆ, 2020 ಮಾಡಲ್. 2020 ಮಾಡಲ್. ಮ್ಯಾಟ್ ಫಿನಿಶಿಂಗ್ ಬ್ಲೂ ಕಲರ್ ಇದು. ಓಕೆ, ಬ್ಲೂ ಕಲರ್ ಮ್ಯಾಟ್ ಫಿನಿಶಿಂಗ್. ಎಷ್ಟು ಬ್ಲೂಟೂತ್ ಕೂಡ ಬರುತ್ತೆ ಈ ಮಾಡಲ್ ಅಲ್ಲಿ. 18,000 ರನ್ ಆಗಿದೆ. ಓಕೆ, ನೋಡ್ತಾ ಇರಬಹುದು. ಫೈನಲ್ ಟು ಫೈನಲ್ 80,000 ಕೊಡ್ತೀನಿ ಸರ್. ಓನರ್ ಸರ್ ಇದು ಸಿಂಗಲ್ ಓನರ್. ಬರ್ಗ್ಮ್ಯಾನ್ ಏನೋ ಪ್ಲಾನ್ ಮಾಡ್ತಾ ಇದ್ರೆ ಫ್ಯಾಮಿಲಿ ಯೂಸ್ಗೆ. ಇದರಲ್ಲೂ ಕೂಡ 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೋಡ್ತಾ ಇರಬಹುದು. ಶೋರೂಮ್ ಕಂಡೀಷನ್ ಅಲ್ಲಿ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ 80,000 ಕೊಡ್ತೀನಿ ಫೈನಲ್. ಬರೀ 80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ನಿಮ್ಗೆ ಲೋನ್ ಪ್ಲಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರೈಟ್ ಸರ್. ನೆಕ್ಸ್ಟ್ ಆಕ್ಟಿವಾ ಬಂದು 2023 ಮಾಡಲ್ ಸರ್. ಅದು 23 ಮಾಡಲ್, ವೈಟ್ ಕಲರ್. ಆಫಿಷಿಯಲಿ ಜಸ್ಟ್ 7,000 ಕಿಲೋಮೀಟರ್ ರನ್ ಆಗಿದೆ. ಬರೀ 7,000 ರನ್ ಆಗಿದೆ. ಆಕ್ಟಿವಾ K11 ರಿಜಿಸ್ಟ್ರೇಷನ್. ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್, ಆಲ್ ರೌಂಡ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ. ಜಸ್ಟ್ ನೀವು ತಗೊಂಡು ಕೀ ಆನ್ ಮಾಡಿ, ಏನು ಮಾಡಿ ಕೀ ಆನ್ ಮಾಡಿ ಸ್ಟಾರ್ಟ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 7,000 ಕಿಲೋಮೀಟರ್ ಓಡಿದೆ. ಬರೀ 7,000 ರನ್ ಆಗಿದೆ. ವೈಟ್ ಕಲರ್ ಆಕ್ಟಿವಾ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಫೈನಲ್ ಪ್ರೈಸ್ ಬಂದು ಸರ್ 75,000 ಕೊಡ್ತೀನಿ. 75,000. ಏನ್ ಮಾಡಲ್ ಹೇಳಿ? 2023 ಮಾಡಲ್. 23. ಬರೀ 70,000 ಗೆ 75,000 ಕೊಡ್ತೀನಿ. 75,000. ಓಕೆ, ಓನರ್ ಸಿಂಗಲ್ ಅಲ್ಲ? ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೆಕ್ಸ್ಟ್ TVS ಜುಪಿಟರ್. ಓಕೆ, K09 ರಿಜಿಸ್ಟ್ರೇಷನ್. ನೋಡ್ತಾ ಇರಬಹುದು. TVS ಜುಪಿಟರ್ ZX ಅಂತ. ZX. ಓಕೆ, ಇದು ಎಷ್ಟು ರನ್ ಆಗಿದೆ ಸರ್? ಇದು ಸರ್ ಇದು ಒಂದು 18,000 ರನ್ ಆಗಿದೆ. 2019 ಮಾಡಲ್ BS4. 2019 ಮಾಡಲ್ BX4. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? 55,000 ಫೈನಲ್ ಕೊಡ್ತೀನಿ ಸರ್. ಓಕೆ, 55,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಲೋನ್ ಅಂದ್ರೆ ಲೋನ್ ಕೂಡ ನಿಮಗೆ 40,000 ವರೆಗೂ ಲೋನ್ ಆಗುತ್ತೆ. ಓಕೆ, ಬರೀ 10,000 ತಗೊಂಡು 15-20,000 ತಗೋ ಬಂದ್ರೆ ಲೋನ್ ಆಗುತ್ತೆ ನಿಮಗೆ ಈಸಿಯಾಗಿ ಬಾಕಿ. ಓಕೆ, ನೆಕ್ಸ್ಟ್ Access 125 2019 ಮಾಡಲ್ BS4. ಮ್ಯಾಗ್ ವೀಲ್ ಡಿಸ್ಕ್ ಬ್ರೇಕ್ ಎಲ್ಲ ಬರುತ್ತೆ ಈ ಮಾಡಲ್ಗೆ. ಓಕೆ, ಮ್ಯಾಟ್ ಫಿನಿಶಿಂಗ್ ಇದೆ, ಗ್ರೇ ಕಲರ್. ಓಕೆ, ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ ಇದು ಓಡಿದೆ, ಒಂದು 25,000 ಓಡಿದೆ. 25,000 ಓಡಿದೆ. ಶೋರೂಮ್ ಕಂಡೀಷನ್. ಮೈಸೂರು ವೆಹಿಕಲ್, ಸಿಂಗಲ್ ಓನರ್, ಮ್ಯಾಟ್ ಗ್ರೇ, ಮ್ಯಾಗ್ ವೀಲ್ ಡಿಸ್ಕ್ ಬ್ರೇಕ್ ಎಲ್ಲ ಬರುತ್ತೆ. 58,000 ಫೈನಲ್ ಕೊಡ್ತೀನಿ ಸರ್. ಓಕೆ, ಇದಕ್ಕೆ ಫಿಟ್ಟಿಂಗ್ ನಲ್ಲಿ ಏನ್ ಮಾಡ್ಕೊಡ್ತೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕೊಡ್ತೀನಿ. ಮತ್ತೆ ಫ್ರಂಟ್ ಟೈರ್ ಕೂಡ ಚೇಂಜ್ ಮಾಡಿಸ್ಕೊಡ್ತೀನಿ. ಟೈರ್ ಅನ್ನ ಚೇಂಜ್ ಮಾಡ್ಕೊಡ್ತಾರಾ? ನೀವು ನೋಡ್ಬೋದು. ಮತ್ತೆ ಟೈರ್ ಗೆ ಮತ್ತೆ ಈ ಗಾಡಿ ಕೂಡ ಟೈರ್ ಹಾಕ್ಸ್ಕೊಡ್ತೀನಿ. ಟೈರ್ ಹಾಕ್ಕೊಡ್ತಾರಾ? MRF ಟೈರ್ ವಿತ್ ಬಿಲ್ ಸಮೇತ ಕೊಡ್ತೀನಿ. ನೋಡಿ, ನೀವು ಯಾವುದೇ ವೆಹಿಕಲ್ ನೋಡಿ ಆಲ್ಮೋಸ್ಟ್ MRF ಟೈರ್ ಜೊತೆಲಿ ಹೊಸ ಟೈರ್ ಗಳೆಲ್ಲ ಇದೆ ಎಲ್ಲ. ಸಪೋಸ್ ನಿಮ್ಗೆ ಟೈರ್ ಎಲ್ಲ 0 ಆಗಿದೆ ಅಂದ್ರೆ ಅವ್ರು ಹೊಸ ಟೈರ್ ಹಾಕಿ MRF ಬಿಲ್ ಜೊತೆಗೆ ಕೊಡ್ತಾರಾ? ಇದು ಏನ್ ಹೇಳ್ತಾ ಇದ್ದೀರಾ ಸರ್? Access ಪ್ರೈಸ್? Access 58,000 ಕೊಡ್ತೀನಿ ಸರ್ ಫೈನಲ್. 58,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ನೆಕ್ಸ್ಟ್ TVS ಜುಪಿಟರ್ 125. ಓಕೆ, 1,20,000 ಏನೋ ಸಮಥಿಂಗ್ ಇರಬಹುದು ಹೊಸ ವೆಹಿಕಲ್. ಡಿಕ್ಕಿ ದೊಡ್ಡದು ಬೇಕು. ಹೌದು ಸರ್, ಆ ಡಿಕ್ಕಿ ಇರೋ ಸ್ಪೇಸ್ ಅಲ್ಲಿ ಒಂದು ಸಣ್ಣ ಮಗು ಮಲಗಿಸಬಹುದು, ಅಷ್ಟು ಸ್ಪೇಸ್ ಬರುತ್ತೆ ಆ ಮಾಡಲ್ ಅಲ್ಲಿ. ನೋಡ್ತಾ ಇರಬಹುದು, ತುಂಬಾ ದೊಡ್ಡದಿದೆ. ಓಕೆ, 2023 ಮಾಡಲ್, ಸಿಂಗಲ್ ಓನರ್, ಮಂಡ್ಯ ರಿಜಿಸ್ಟ್ರೇಷನ್. ಇದು ಕೂಡ 19,000 ಏನೋ ರನ್ ಆಗಿದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್? 125 ಇದು ಬಂದು ಸರ್ ಫೈನಲ್ ನಿಮ್ಗೆ ಒಂದು 80,000 ಕೊಡ್ತೀನಿ ಸರ್. 80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಲೋನ್ ಅಂದ್ರೆ ಲೋನ್ ಆಗುತ್ತೆ. 60,000 ವರೆಗೂ ಲೋನ್ ಕೂಡ ಆಗುತ್ತೆ. 55-60 ವರೆಗೂ ಲೋನ್ ಆಗುತ್ತೆ. ದೊಡ್ಡ ಗಾಡಿ ಜುಪಿಟರ್ 125cc ತಗೊಂಡು ಹೋಗಬಹುದು. ನೆಕ್ಸ್ಟ್ ಡಿಯೋ DX ಸರ್. ಇದು 2023 ಮಾಡಲ್ ಮೈಸೂರು ವೆಹಿಕಲ್. ಓಕೆ, 7,000 ರನ್ ಆಗಿದೆ ಶೋರೂಮ್ ಇಂದ. ಸಿಂಗಲ್ ಓನರ್ ಸರ್ ಇದು? ಹಾ ಸರ್, ಹೌದು, ಸಿಂಗಲ್ ಓನರ್ ಮೈಸೂರು ವೆಹಿಕಲ್. ಸೆಕೆಂಡ್ ಓನರ್ ಆಗ್ತೀರಾ? ಇದಕ್ಕೆ ಎಷ್ಟು ರನ್ ಆಗಿದೆ ಸರ್ ಇದು? 7,000 ರನ್ ಆಗಿದೆ ಸರ್. 7,000 ಡಿಜಿಟಲ್ ಮೀಟರ್ ಇದು ಸರ್. ಫೈನಲ್ ನಿಮಗೆ 75,000 ಕೊಡ್ತೀನಿ ಸರ್. 23 ಮಾಡಲ್. 75,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಲೋನ್ ಅಂದ್ರೆ ಲೋನ್ ಆಗುತ್ತೆ. ನೆಕ್ಸ್ಟ್ Access 125. ಓಕೆ, 2018 ಮಾಡಲ್, ಸಿಲ್ವರ್ ಕಲರ್ ಬಂದು ನಿಮಗೆ ಮ್ಯಾಗ್ ವೀಲ್ ಡಿಸ್ಕ್ ಇದು ಬರುತ್ತೆ. ಓಕೆ, ಸರ್ ಸೆಕೆಂಡ್ ಓನರ್ ಆಗಿದೆ ಇದು. ರನ್ ಸರ್
ರನ್ 30,000 ನೋಡಿದೆ ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಫೈನಲ್ ನಿಮ್ಮೊಂದು 53 ಕೊಡ್ತೀನಿ ಸರ್. 53 ಪ್ರೈಸ್ 53 ಫೈನಲ್ ಕೊಡ್ತೀನಿ. ಓಕೆ ಸರ್, ಆಲ್ಮೋಸ್ಟ್ ನಾವು ರವಿ ಸರ್ ನಿಮ್ಮ ಹತ್ರ ಬಂದು ಬುಲೆಟ್ಸ್ ಇರಲಿ, ಪಲ್ಸರ್ ಇರಲಿ, ಪ್ಲಸ್ ಮೊಪೆಡ್ ಇರಲಿ, ಎಲ್ಲ ಥರ ವೆಹಿಕಲ್ಸ್ ನೋಡಿದ್ವಿ. ತುಂಬ ರೀಸನೇಬಲ್ ಪ್ರೈಸ್ ಇದೆ. ಪ್ಲಸ್ ನಮ್ಮ ಲಾಸ್ಟ್ ಟೈಮನ್ನು ಮಾಡಿದ್ವಿ, ಒಳ್ಳೆ ಕಮೆಂಟ್ಸ್ ಬಂತು, ಕಸ್ಟಮರ್ಸ್ ಕಾಲ್ ಮಾಡಿ ಸ್ವಲ್ಪ ಜನ ತೊಗೊಂಡಿದ್ದಾರೆ, ಸ್ವಲ್ಪ ಜನ ಇಂಕ್ವೈರಿ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಹೊಸ ಮಾಡೆಲ್ಸ್ ಬಂದಿದೆ, ಅಪ್ ಟು ಡೇಟ್ ಇದೆ. ಪ್ಲಸ್ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಇಲ್ಲಿ ತೊಗೊಂಡ್ರೆ ಏನೇನು ಬೆನಿಫಿಟ್ ಕೊಡ್ತಾ ಇದ್ದೀರಾ ಇನ್ನೊಮ್ಮೆ ನಮ್ಮ FI ಟೈಮ್ಸ್ ವ್ಯೂವರ್ಸ್ಗೆ ಹೇಳಿ ಸರ್. ಹೇಳ್ತೀನಿ ಸರ್. ನನ್ನ ಹೆಸರು ರವಿಕುಮಾರ್ ಅಂತ. ಓಕೆ, ನಾವು ಮೂಲತಃ ಮೈಸೂರವರೇ. ಓಕೆ, ಆಫೀಸ್ ಹೆಸರು ಬಂದು ಶ್ರೀ ಮಾರುತಿ ಆಟೋ ಲಿಂಕ್ಸ್, ಮಿಷನ್ ಹಾಸ್ಪಿಟಲ್ ರೋಡು. ಓಕೆ, ಛೋಟಾ ಮಾರ್ಕೆಟ್, ಮಂಡಿ ಮೊಲ್ಲ. ಮಿಷನ್ ಹಾಸ್ಪಿಟಲ್ ರೋಡಿಂದ ಚಿಕ್ಕ ಮಾರ್ಕೆಟ್ ರೋಡ್ ರಿಟರ್ನ್ ಆದ್ರೆ ಫಸ್ಟ್ ಆಫೀಸ್ ನಮ್ದೇ ಸಿಗೋದು. ಓಕೆ, ಅಷ್ಟೊಂದೆಲ್ಲ ಕನ್ಫ್ಯೂಷನ್ ಬೇಡಿ ಸರ್. ಮಂಡಿ ಮೊಲಕ್ಕೆ ಬಂದು ಮಾರುತಿ ಆಟೋ ಲಿಂಕ್ಸ್ ರವಿ ಅಂತಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸಪೋಸ್ ನಿಮ್ಮ ನಂಬರ್ ಅನ್ನ ಹಾಕ್ತೀವಿ, ಏನಾರ ಡೌಟ್ ಇದ್ರೆ ಅಡ್ರೆಸ್ ನನ್ನ ನಂಬರ್ ಇರುತ್ತೆ, ಅಲ್ಲಿ ಕಾಲ್ ಮಾಡಿದ್ರೆ ನಾನು ಅಡ್ರೆಸ್ ಹೇಳ್ತೀನಿ. ನಮ್ಮ ಹುಡುಗರು ಇದ್ದಾರೆ, ರಾಹುಲ್, ದೀಪು ಅಂತ ಇಬ್ರು ನಮ್ಮ ಬ್ರದರ್ಸ್ ಇದ್ದಾರೆ. ಓಕೆ, ನಾನಿಲ್ಲ ಅಂದ್ರೆ ಅವ್ರು ಅಟೆಂಡ್ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಓಕೆ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಗಳದ್ದು ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನೊಂದು ಆಫೀಸ್ ಇದೆ ಕೆಳಗಡೆ, ಒಂದು ಬ್ರಾಂಚ್ 1. ಆ ಆಫೀಸಲ್ಲೂ ಸ್ವಲ್ಪ ವೆಹಿಕಲ್ ಗಳಿದೆ, ತೋರಿಸ್ತೀನಿ. ಮತ್ತೆ ಯಾವುದೇ ಕಸ್ಟಮರ್ ಇಲ್ಲಿ ಏನ್ ನಾವು ತೋರಿಸಿದೀವಿ ಇಷ್ಟೇ ಗಾಡಿ ಅಂತ ಅನ್ಕೋಬೇಡಿ, ಇನ್ನೂ ಗಾಡಿಗಳಿದೆ, ಎಲ್ಲ ಗೋಡನ್ ಇದೆ. ಇಲ್ಲಿ ಏನ್ ಸ್ಪೇಸ್ ಇದೆ ಅಷ್ಟು ಮಾತ್ರ ನಿಲ್ಲಿಸ್ಕೊಂಡು. ರೆಡಿ ಟು ಸೇಲ್ ವೆಹಿಕಲ್ಸ್ ಇದೆ, ಸ್ವಲ್ಪ ಇನ್ನೊಂದು ಸರ್ವಿಸ್ ನಲ್ಲಿ ಇದೆ. ಸರ್ವಿಸ್ ಅಲ್ಲಿ ಕೆಲವು ಗಾಡಿಗಳಿದೆ, ಗೋಡನ್ ಕೆಲವು ಗಾಡಿಗಳಿದೆ. ಎಲ್ಲ ವೆಹಿಕಲ್ ಗಳು ಅವೈಲೇಬಲ್ ಇದೆ. ನೀವು ಯಾವ ಗಾಡಿ ಬೇಕು ಅಂತ ಬಂದ್ರೆ ನಾನು ಕೊಡ್ತೀನಿ. ಮತ್ತೆ ಯಾವುದೇ ವೆಹಿಕಲ್ ನೀವು ಬಂದ್ರು ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಜನರಲ್ ಚೆಕಪ್ ಆಗಿರುತ್ತೆ. ಮತ್ತೊಂದ್ಸರಿ ಜನರಲ್ ಚೆಕಪ್ ಮಾಡ್ಕೊಡ್ತೀವಿ. ವಿತಿನ್ 15 ಡೇಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ನಿಮ್ಗೆ ಮತ್ತೆ ಬಂದ್ರು ಅದನ್ನು ಫ್ರೀ ಆಗಿ ಜನರಲ್ ಚೆಕಪ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಟೆಸ್ಟ್ ನಾವು ಗಾಡಿಗಳು ಇಟ್ಕೊಂಡಿರ್ತೀವಿ. ನಿಮ್ ಟೆಸ್ಟ್ ಗೆ ಯಾವ್ದು ನಿಮ್ಗೆ ಅಡ್ಜಸ್ಟ್ ಆಗಿರಲ್ಲ ಅದನ್ನ ತಗೋ ಬಂದ್ರು ವಿತಿನ್ 15 ಡೇಸ್ ಅಲ್ಲಿ ಫ್ರೀ ಆಗಿ ಜನರಲ್ ಚೆಕಪ್ ಕೂಡ ಮಾಡಿಸ್ಕೊಡ್ತೀನಿ. ಜನರಲ್ ಚೆಕಪ್ ನಲ್ಲಿ ಏನೇನ್ ಮಾಡಿರ್ತೀರಾ ಸರ್ ನೀವು? ಸರ್ ಆಲ್ಮೋಸ್ಟ್ ಆಯಿಲ್ ಚೇಂಜ್ ಮಾಡಿರ್ತೀವಿ. ಮತ್ತೆ 99% MRF ಟೈರ್ ಗಳು ಹಾಕ್ತಿರ್ತೀವಿ. ವೆಹಿಕಲ್ ಏನಾನ ಡ್ಯಾಮೇಜ್ ಇದ್ರೆ ಅದನ್ನ ಚೇಂಜ್ ಮಾಡಿ ಅದೆಲ್ಲ ಆಲ್ಮೋಸ್ಟ್ ಚೇಂಜ್ ಆಗಿರುತ್ತೆ ಸರ್. ಬ್ಯಾಟ್ರಿ ಅಂತೂ ಹೊಸದ್ ಹಾಕಿರ್ತೀವಿ, ಟೈರ್ ಅಂತೂ ಹೊಸದ್ ಹಾಕಿರ್ತೀವಿ. ವೆಹಿಕಲ್ ಗೆ ಬಂದು ಮೇನ್ ಆಗಿ ಬ್ಯಾಟ್ರಿ, ಟೈರ್ ಅದೆರಡು ಹೊಸದ್ ಇರುತ್ತೆ ಆಲ್ಮೋಸ್ಟ್. ಹಂಗೂ ಏನಾದ್ರು ನೀವು ತಗೊಂಡೋಗಿ ಅದನ್ನ ಹಳೇದಿದ್ದು ನಾವು ಗೊತ್ತಿಲ್ಲ ಚೆನ್ನಾಗಿದ್ದು ಚೆಕ್ ಮಾಡದೆ ಕೊಟ್ಟಿದ್ರು ಮತ್ತೆ ರಿಪ್ಲೇಸ್ ಮಾಡಿ ಹೊಸದ್ ಮಾಡ್ಕೊಡ್ತೀವಿ. ಸಪೋಸ್ ಈಗ ನಾವು ಕೆಲವು ವೆಹಿಕಲ್ಸ್ ನೋಡಿದ್ವಿ, ಟೈರ್ಸ್ ಎಲ್ಲ 0% ನಲ್ಲಿ ಇದೆ, 10 to 5% ನಲ್ಲಿ ಇದೆ. ಆ ತರ ಟೈರ್ಸ್ ಸಪೋಸ್ 50% ಟೈರ್ ಚೆನ್ನಾಗಿರೋ ಟೈರ್ಗಳು ನಾವು ಚೇಂಜ್ ಮಾಡಲ್ಲ. 20% 30% ಇದ್ರು ಚೇಂಜ್ ಮಾಡ್ಬಿಡ್ತೀವಿ. ಓಕೆ, 10-20% ಇದ್ರೆ ಚೇಂಜ್ ಮಾಡಿ. ಮತ್ತೆ ನಾನು ನಿಮ್ಗೆ ಏನೇನ್ ರೈಟ್ ಗಳೆಲ್ಲ ಹೇಳಿದೀನಿ, ಆಕ್ಚುಲ್ ಬಂದು ಫೈನಲ್ ಪ್ರೈಸ್ ಹೇಳಿರೋದು. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತೀವಿ. ಲಾಸ್ಟ್ ಟೈಮ್ ನೀವು 6 ಮಂತ್ ಮ್ಯಾಕ್ ಬಂದಿದ್ರಿ, ನೀವು ಮಾಡಿದ ವಿಡಿಯೋ ಇಂದ ತುಂಬಾ ಜನ ಬಂದ್ರು, ಕಾಲ್ ಮಾಡಿದ್ರು, ಕೇಳ್ಕೊ ಬಂದ್ರು. ನಿಮ್ಮಿಂದ ನಮ್ಗೆ ಖುಷಿ ಆಯ್ತು. ನಾವು ಬೇರೆ ಎಷ್ಟೋ ಜನ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಬಂದಿರೋ, ಯಾರ ಹತ್ರ ಮಾಡ್ಸಕ್ಕೆ ಇಷ್ಟ ಆಗಿರ್ಲಿಲ್ಲ. ನಿಮ್ಮಿಂದ ನಮ್ಗೊಂದು ಯೂಸ್ಫುಲ್ ಆಗಿದೆ. ಈಗ ನಿಮ್ಮನ್ನ ನಂಬ್ಕೊಂಡು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವ್ರಿಗೆ ನಿಮ್ ಕಡೆಯಿಂದ ನನ್ಗೆ ನೀವು ಫ್ರೆಂಡ್ ಆತರ, ಅವರು ನಿಮ್ ಫ್ರೆಂಡ್ ತರ. ಅದರಿಂದ ಆಲ್ಮೋಸ್ಟ್ ಎಲ್ಲ ಫೈನಲ್ ರೇಟ್ ಹೇಳಿದೀನಿ, ಕಮ್ಮಿ ಕೊಡ್ತೀನಿ. ನೆಕ್ಸ್ಟ್ ಏನೋ ಜನರಲ್ ಚೆಕಪ್ ಇದ್ರು ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ ಆಗ್ಲಿ, ಹೆಲ್ಮೆಟ್ ಫೈನ್ ಆಗ್ಲಿ, ಆಕ್ಸಿಡೆಂಟ್ ಕೇಸ್ ಆಗ್ಲಿ ಎಲ್ಲ ಚೆಕ್ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ ರಿಲೇಟೆಡ್ 100% ಈಗಲ್ಲ ತಗೊಂಡು ಇನ್ನು 10 ವರ್ಷ ಆದ್ರೂ ನಮ್ ಜವಾಬ್ದಾರಿನೇ. ಓಡೋ ವೆಹಿಕಲ್ ಗಳು ನೀವು ತಗೊಂಡ ತಕ್ಷಣ ಜನರಲ್ ಚೆಕಪ್ ಇದ್ರೆ ನಾವು ಮಾಡ್ಕೊಡ್ತೀವಿ. ಮಿಕ್ಕಿದೆಲ್ಲ ನೀವು ಮೇಂಟೈನ್ ಮಾಡ್ಕೋಬೇಕು. ಇನ್ನೊಮ್ಮೆ ಸರ್, ಈಗ ಲಾಸ್ಟ್ ನಮ್ದು ವ್ಯೂವರ್ಸ್ ಸಪೋಸ್ 1-2 ಜನ ಬೈ ಮಾಡಿದ್ದಾರೆ, ಮಾಡ್ಬೇಕಂತ ಇದ್ದಾರ, ಅದು ಬಂದು ವೆಹಿಕಲ್ ತಂದು ಎಕ್ಸ್ಚೇಂಜ್ ಜನ ಮಾಡ್ಕೊಡ್ತೀರಾ ಸರ್? ಎಕ್ಸ್ಚೇಂಜ್ ನಲ್ಲಿ ಏನು ಅದು ಹೇಳಿಲ್ಲ, ನಾನು ಇಷ್ಟೊತ್ತು ಎಲ್ಲ ಮಾತಾಡಿದ್ರೆ ಎಕ್ಸ್ಚೇಂಜ್ ವಿಚಾರ ಹೇಳಿಲ್ಲ. ಮತ್ತೆ ನಿಮ್ಮ ಹತ್ರ ಯಾವ್ದೇ ತರ ವೆಹಿಕಲ್ ಇರ್ಲಿ, ಯಾವ್ದೇ ವೆಹಿಕಲ್ ಇದ್ರು ಎಕ್ಸ್ಚೇಂಜ್ ಮಾಡ್ತೀವಿ. ಏನ್ ಮಾಡೆಲ್ ಏನಂತ? ಮಾಡೆಲ್ FC ರನ್ನಿಂಗ್ ಇರೋ ವೆಹಿಕಲ್. FC ರನ್ನಿಂಗ್ ಇಲ್ಲ ಆದ್ರೂ ತಗೋತೀವಿ. ರೀಸೆಂಟ್ ಆಗಿ FC ಲ್ಯಾಬ್ಸ್ ಆಗಿರೋ ತಗೋತೀವಿ. ತುಂಬಾ ವರ್ಷಗಟ್ಟಲೆ FC ಲ್ಯಾಬ್ಸ್ ಆಗಿರೋ ತಗೊಳ್ಳೋದಿಲ್ಲ. ಅದು ಬಿಟ್ಟು ನೀವು ಎಂತ ವೆಹಿಕಲ್ ತಗೋ ಬಂದ್ರು ಎಕ್ಸ್ಚೇಂಜ್ ಮಾಡಿ ನೀವು ಯಾವ ಗಾಡಿ ಕೇಳ್ತೀರಾ ಆ ಗಾಡಿ ಕೊಡ್ತೀವಿ. ಮಾರ್ಕೆಟ್ ನಲ್ಲಿ ಪ್ರೈಸ್ ಹೇಗಿರುತ್ತೆ ಸರ್? ಸರ್ ಈಗ ನಾನು ನಿಮ್ಗೆ ಈಗ ನೀವೇನ್ ವಿಡಿಯೋ ಮಾಡಿದೀರಾ, ನಾನು ಏನೇನು ರೇಟ್ ಗಳು ಹೇಳಿದೀನಿ, ಪಬ್ಲಿಕ್ ಬೇರೆ ವಿಡಿಯೋನ ನೋಡಿ ಕಂಪೇರ್ ಮಾಡ್ಲಿ. ಅದಕ್ಕೂ ನನಗೂ ನಾನು ಹೇಳಿರೋ ರೇಟ್ ಗಳಿಗೂ ಡಿಫ್ರೆನ್ಸ್ ಏನಿದೆ ಅಂತ ಅವರೇ ನೋಡ್ಕೊಳ್ಳಿ. ಕರೆಕ್ಟ್ ಸರ್. ಇದು ನಿಮ್ದು ವೆಹಿಕಲ್ಸ್ ರೇಟ್ ಗೊತ್ತಾಯ್ತು ಸರ್. ಈಗ ಸಪೋಸ್ ಅವ್ರದ್ದು ಹಳೆ ವೆಹಿಕಲ್ ತಗೊಂಡ್ ಬರ್ತಾರ, ಬೇರೆ ಕಡೆ ವಿಚಾರಿಸ್ತಾರ, ಅದರಲ್ಲಿ ಪ್ರೈಸ್ ಅದಕ್ಕಿಂತ ಜಾಸ್ತಿ ತಗೊಂಡು ನೀವು ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಸರ್? ಸರ್ ಇನ್ನೂ ಒಳ್ಳೇದು, ಬೇರೆ ಕಡೆ ಕೇಳ್ಕೊ ಬಂದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಅಲ್ಲಿ ರೇಟ್ಗೂ ನನ್ನ ರೇಟ್ಗೂ ಕಂಪೇರ್ ಮಾಡಿದಾಗ ಈಸಿಯಾಗಿ ತಗೊಂಡು ಹೋಗ್ತಾರೆ ವೆಹಿಕಲ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಪ್ಲಸ್ ನಮ್ಮ FI ಟೈಮ್ಸ್ ಕಡೆಯಿಂದ ಬಂದ್ರೆ ಒಂಚೂರು ಪ್ರೊಸೆಸ್ ಬೇಗ ಮಾಡ್ಕೊಡಿ. FI ಟೈಮ್ಸ್ ಇಂದ ಬಂದಿರೋರ್ಗೆ ಬರೋರ್ಗೆ ಹೇಳ್ತೀನಿ, ಇದು ನಂದಲ್ಲ ಆಫೀಸು, ನಿಮ್ದೇ ಆಫೀಸು. ನಿಮ್ಗೆ ಯಾವ ತರ ಫೆಸಿಲಿಟಿ ಬೇಕು ನಾನು ಮಾಡ್ಕೊಡ್ತೀನಿ. ಒಳ್ಳೆ ಗಾಡಿ ಕೊಡ್ತೀನಿ, ಒಳ್ಳೆ ಕಂಡೀಷನ್ ಕೊಡ್ತೀನಿ, ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಕೆಲವರು ವೆಹಿಕಲ್ ತಗೊಳ್ಳೋ ಟೈಮಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ, ತಗೊಂಡಾದ್ಮೇಲೆ ನಮಗೂ ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ನನ್ನ ಬಗ್ಗೆ, ನಮ್ಮ ಆಫೀಸ್ ಬಗ್ಗೆ ರಿವ್ಯೂಗಳು ಬಂದಿರುತ್ತೆ, ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ವೆಹಿಕಲ್ ಬೇಕಿದ್ರು ಬನ್ನಿ, ನಿಮ್ದೇ ಆಫೀಸ್ ಇದು. ಆದಷ್ಟು ಕಮ್ಮಿಲಿ ಒಳ್ಳೆ ಗಾಡಿ, ಒಳ್ಳೆ ಪದಾರ್ಥ ನಾನು ನಿಮ್ಗೆ ಕೊಡ್ತೀನಿ. ಓಕೆ ಸರ್, ರವಿ ಸರ್ ತುಂಬಾ ಥ್ಯಾಂಕ್ ಯು. ಮತ್ತೆ ಹೊಸ ಸ್ಟಾಕ್ ಬಂದ್ರೆ ನಮ್ಮ FI ಬರ್ತಾ ಇರುತ್ತೆ ಸರ್. ಎವ್ರಿ ಡೇ ವೆಹಿಕಲ್ ಗಳು ನಿಮ್ಗೆ ಚೇಂಜ್ ಆಗ್ತಾ ಇರುತ್ತೆ. ಡೈಲಿ ಒಂದು 5 ರಿಂದ 6 ವೆಹಿಕಲ್ ನಾವು ಸೇಲ್ ಮಾಡ್ತೀವಿ. 5 ರಿಂದ 6 ಗಾಡಿಗಳು ರಿಟರ್ನ್ ನಮ್ಗೆ ಬೈ ಮಾಡ್ತೀವಿ. ಅದರಿಂದ ಇದೇ ವೆಹಿಕಲ್ ಇದೆ ಅಂತ ಅನ್ಕೊಂಡ್ಬರ್ಬೇಡಿ, ಎಲ್ಲಾ ವೆಹಿಕಲ್ ಗಳು ಸಿಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವ ವೆಹಿಕಲ್ ಬೇಕು ಆ ವೆಹಿಕಲ್ ಏನಾನ ಇಷ್ಟ ಆಗಿದ್ರೆ ಬಂದು ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ, ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ, ನೀವು ಡೆಲಿವರಿ ಆಮೇಲೆ ತಗೊಳ್ಳಿ. ಏನಿದೆ ಆ ತರ ಇದು ಬುಕಿಂಗ್ ಆದ್ಮೇಲೆ ಸೇಲ್ ಏನು ಮಾಡಲ್ಲ. ಬುಕಿಂಗ್ ಆದ್ಮೇಲೆ ಯಾವ್ದು ಸೇಲ್ ಮಾಡಲ್ಲ. ಆಕ್ಚುಲಿ ಕೆಳಗಡೆ 1-2 ವೆಹಿಕಲ್, ಇಲ್ಲೊಂದು 2 ವೆಹಿಕಲ್ ಆಲ್ರೆಡಿ ಬುಕ್ ಆಗಿದೆ. ಅವ್ರದ್ದು ಲೋನ್ದು ಸ್ವಲ್ಪ ಪ್ರೊಸೆಸ್ ನಿಂತಿದೆ ಅಂದ್ಬಿಟ್ಟು ಇದರ ಡಿಲೇ ಆಗಿದೆ. ಅದು ಸೇಲ್ ಆಗ್ಬಿಡ್ತೀವಿ ಸಂಜೆ. ಬ್ರಾಂಚ್ ಇದೆ ಅಲ್ಲ, ಆಕ್ಚುಲಿ ಬಂದು ಇದು ಮೇನ್ ಫಸ್ಟ್ ಬ್ರಾಂಚ್ ಇದು, ಬ್ರಾಂಚ್ 1 ಇದು. ಫಸ್ಟ್ ಇಲ್ಲಿಂದ ಆಫೀಸ್ ಶುರು ಆಗಿದ್ದು, ಓಕೆ. ಇಲ್ಲಿಂದ ನಾನು ಬ್ರಾಂಚ್ 2 ಅಲ್ಲಿ ಮಾಡ್ಕೊಂಡಿರೋದು. ಓಕೆ. ಇಲ್ಲಿ ಕಲೆಕ್ಷನ್ ಗಳಿದೆ,
ಹೇಳಿದ್ನಲ್ಲ ಇನ್ನೊಂದು ಆಫೀಸಲ್ಲಿ ವೆಹಿಕಲ್ ಇದೆ ಅಂತ ನೋಡಿ. ಡಿಸ್ಕವರ್ ಇದೆ, ಸಿಟಿ 100 ಇದೆ, ಸ್ಟಾರ್ ಸಿಟಿ ಪ್ಲಸ್ ಇದೆ, ಆಕ್ಸೆಸ್ ಇದೆ, NS 200 ಇದೆ. ಇನ್ನ ಹಳೆ ಆಫೀಸ್ ಅಂದ್ರೆ ಇದೆ ನಿಮ್ದು ಸರ್. ಹಳೆ ಆಫೀಸ್ ಇದು 5 years ಆಯ್ತು ಆಫೀಸ್ ಓಪನ್ ಮಾಡಿ. ಮಿಷನ್ ಹಾಸ್ಪಿಟಲ್ ರೋಡ್, ಹನುಮಂತು ದೇವಿ ಮೆಸ್ ಹೋಟೆಲ್ ಇದೆ ಲ್ಯಾಂಡ್ ಮಾರ್ಕ್. ಹನುಮಂತು ದೇವಿ ಮೆಸ್ ಹೋಟೆಲ್ ಇದೆ ಲ್ಯಾಂಡ್ ಮಾರ್ಕ್, ಅದ್ರ ಪಕ್ಕನೇ ನಮ್ಮ ಆಫೀಸು. 2000 ಬನ್ನಿ ಒಳಗೆ ಸರ್. ನೋಡ್ತಾ ಇರ್ಬೋದು, ಇಲ್ಲ ತುಂಬಾ ಸ್ಟಾಕ್ ಇದೆ. ಪ್ಲಸ್ ಇವ್ರದ್ದು ಇನ್ನೊಂದು ಗೋಡಾನ ಇದೆ, ಪ್ಲಸ್ ಇದು ಆಫೀಸ್ ನೋಡ್ತಾ ಇರ್ಬೋದು. ಬ್ರಾಂಚ್ 1 ಇದು. ನಾನು ಇಲ್ಲೂ ಇರ್ತೀನಿ, ಅಲ್ಲೂ ಇರ್ತೀನಿ. ಆಕ್ಚುಲಿ ಜಾಸ್ತಿ ಅಲ್ಲಿರ್ತೀನಿ. ನಮ್ಮ ಬ್ರದರ್ ರಾಹುಲ್ ಅಂತ ಇದ್ದಾರೆ, ಅವ್ರು ಇರ್ತಾರೆ. ನಿಮ್ಗೆ ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಮೇನ್ ಇಲ್ಲಿಂದ ಸ್ಟಾರ್ಟ್ ಆಯ್ತು. ನಾವಾಗ ವೆಹಿಕಲ್ ಕೊಡೋದು, ಕಸ್ಟಮರ್ ಜೊತೆ ಮಾತಾಡೋದು, ಅವ್ರ ಸಂಬಂಧಗಳು ಬೆಳೆದಿರೋದು, ದೇವ್ರ ದಯೆಯಿಂದ ಕೊಟ್ಟಿದ್ದೀರಾ. ಇಲ್ಲ ಇನ್ನ ಸ್ವಲ್ಪ ದೇವ್ರ ದಯೆಯಿಂದ, ಜನಗಳ ಆಶೀರ್ವಾದದಿಂದ ಅಲ್ಲೊಂದು ಬ್ರಾಂಚ್ ಆಗಿದೆ. ಕರೆಕ್ಟ್ ಸರ್. ಇಲ್ಲೂ ವೆಹಿಕಲ್ಗಳಿದೆ, ಇಲ್ಲಿ ಸ್ವಲ್ಪ ವೆಹಿಕಲ್ ಇದೆ. ಗೋಡನ್ ಕ್ಲೋಸ್ ಆಗಿದೆ. ಗೋಡನ್ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ, ಅಲ್ಲಿದು ಫೋಟೋ ವೆಹಿಕಲ್. ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನೆಕ್ಸ್ಟ್ ಇಲ್ಲಿದು ವೆಹಿಕಲ್ಗಳು ನೋಡಿದೆ. TVS ವಿಕ್ಟರ್ ಇದೆ, ಸಿಂಗಲ್ ಓನರ್, FC ಎಲ್ಲ ರನ್ನಿಂಗ್ ಇದೆ. ಏನ್ ಮಾಡಲ್ ಸರ್ ಇದು? 2004 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ರನ್ನಿಂಗ್ ಇದೆ. 20,000 ಗಂಟ ಆಗುತ್ತೆ ಸರ್. ಬರೀ 20,000 ಗೆ ವಿಕ್ಟರ್ ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಫ್ರೆಶ್. ಒರಿಜಿನಲ್ ಪೇಂಟ್, ಶೀಲ್ಡ್, ಇಂಜಿನ್ ಒರಿಜಿನಾಲಿಟಿ ಇದೆ. ಆಂಟಿಕ್ ಪೀಸ್ ತರ ಇದೆಲ್ಲ ಓಲ್ಡ್ ಮಾಡಲ್ ವೆಹಿಕಲ್ ಗಳೆಲ್ಲ. ತುಂಬಾ ರೇಟ್ ಸಿಗೋದು ನಿಮ್ಗೆ 20,000 ಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಪಲ್ಸರ್ ಇದೆ ಇಲ್ಲಿ 150cc. ಇದು ಏನ್ ಸರ್ ಮಾಡಲ್? ಸರ್ ಇದು 2021 ಮಾಡಲ್. ಇದು 21 ಏನ್ ಹೇಳ್ತಾ ಇದ್ದೀರಾ ಸರ್? 70,000 ಕೊಡ್ತೀನಿ ಸರ್ ಫೈನಲ್. ಓನರ್ ಸರ್? ಸಿಂಗಲ್ ಓನರ್, ಮೈಸೂರು ವೆಹಿಕಲ್. ಇದೇ ತರ ತುಂಬಾ ವೆಹಿಕಲ್ಸ್ ಇದೆ ನೋಡ್ತಾ. 220cc ಪಲ್ಸರ್ ಇದೆ, 2020 ಮಾಡಲ್, ಮೈಸೂರು ವೆಹಿಕಲ್, ಸಿಂಗಲ್ ಹ್ಯಾಂಡ್, ಬ್ಲಾಕ್ ಅಂಡ್ ಬ್ಲೂ. ತುಂಬಾ ಡಿಮ್ಯಾಂಡ್ ಇದೆ. ಆಗಿದ್ರೆ ಬನ್ನಿ ಶ್ರೀ ಮಂಜುನಾಥ್ ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂತ. ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂತ ಯಾವುದೇ ವೆಹಿಕಲ್ ಬೇಕಾದ್ರೂ ಬನ್ನಿ, ಕೊಡ್ತೀನಿ. ಒಳ್ಳೆ ವೆಹಿಕಲ್ ಕೊಡ್ತೀನಿ. ಓಕೆ ಸರ್. ತುಂಬಾ ನಂದು ಎಷ್ಟು ಉಳಿಬೇಕು, ನಿಮ್ಮ ಹತ್ರ ವೆಹಿಕಲ್ ಉಳಿಬೇಕು, ಆ ತರ ವೆಹಿಕಲ್ ಕೊಡ್ತೀನಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನೆಕ್ಸ್ಟ್ ಬಂದು ನಾವು ರಿವ್ಯೂ ಮಾಡ್ತೀವಿ. ಬೇರೆ ಮತ್ತೆ ಏನಾದ್ರು ಡೀಟೇಲ್ಸ್ ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಟಿ ಇದೀವಿ. ಲಿಂಕ್ಸ್ ಇದೆ ಸರ್. ಫೇಸ್ಬುಕ್ ಅಲ್ಲಿ ರವಿ ಕೃಷ್ಣ ಅಂತ ಫೇಸ್ಬುಕ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾರುತಿ 0291 ಅಂತ ಇದೆ. ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ನೀವು ಯಾವ್ದು ಹೊಸ ಮಾಡೆಲ್ ಬಂದ ತಕ್ಷಣ ನಿಮ್ಮ ಹತ್ರ ಸ್ಟಾಕ್ ಅಪ್ ಟು ಡೇಟ್. ಇನ್ಸ್ಟಾಗ್ರಾಮ್ ಅಲ್ಲಿ ಮಾರುತಿ 0291 ಅಂತ. ಇದರಲ್ಲಿ ನಿಮಗೆ ಹೊಸ ವೆಹಿಕಲ್ ಗಳು ಬಂದ್ರೆ ಅಪ್ಡೇಟ್ ಮಾಡ್ತಾರೆ. ಎಲ್ಲ ಅಪ್ಡೇಟ್ ಇರುತ್ತೆ. ಅದೇ ನಾವು ಡೈಲಿ ಏನ್ ಸೇಲ್ ಆಗುತ್ತೆ ಅದೆಲ್ಲ ಹ್ಯಾಪಿ ಕಸ್ಟಮರ್ ವಿಡಿಯೋಗಳು ಹಾಕ್ತೀವಿ. ಪ್ಲಸ್ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಫಾಲೋ ಮಾಡ್ಕೋಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫಾಲೋ ಮಾಡಿದ್ರೆ ನಾವು ಡೈಲಿ ಬರೋ ವೆಹಿಕಲ್ ಗಳೆಲ್ಲ ಅಪ್ಡೇಟ್ ಮಾಡಿರ್ತೀವಿ. ಹೊಸದಾಗಿ ಯಾವ್ದು ಕಲೆಕ್ಷನ್ ಬಂದಿರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಯಾವ ಗಾಡಿ ಸೇಲ್ ಆಗಿರುತ್ತೆ ಅದು ಅಪ್ಡೇಟ್ ಮಾಡಿರ್ತೀವಿ. ನೆಕ್ಸ್ಟ್ ನಿಮ್ ಚಾನಲ್ ನ ನೀಟಾಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ತರ ಎಲ್ಲ A to Z ಡೀಟೇಲ್ಸ್ ಸಿಗುತ್ತೆ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್.